ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ವಿಜಯ್ ಶಿವ. ಈ ವಿಡಿಯೋದಲ್ಲಿ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ಶ್ರೀ ಶಾರದಾಂಬಾಜಿ ಚಾರಿಟೇಬಲ್ ಟ್ರಸ್ಟ್ ಹಿರಿಯರ ಮನೆ ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ಇದು ಕೊಲ್ಲಾಪುರದಮ್ಮ, ಇದು ನೋಡಿ, ಇದು ಕೊಲ್ಲಾಪುರದಮ್ಮ ಲಕ್ಷ್ಮೀ ಟೆಂಪಲ್ಲು. ಈ ಟೆಂಪಲ್ ಆಪೋಸಿಟ್ ಇರೋದೇ ಶ್ರೀ ಶಾರದಾಂಬಾಜಿ ಚಾರಿಟೇಬಲ್ ಟ್ರಸ್ಟು. ನೋಡ್ತಿದ್ದೀರಲ್ಲ, ಇದೇ ಶಾರದಾಂಬಾ ಚಾರಿಟೇಬಲ್ ಟ್ರಸ್ಟ್ ಹಿರಿಯರ ಮನೆ. ಇಲ್ಲಿ ಹಿರಿಯರ ಮನೆಯಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಹಿರಿಯರು ಎಷ್ಟು ಜನ ಇದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸಲು ಗಂಗಾಧರ್ ಸರ್ ಇದ್ದಾರೆ ನಮ್ಮ ಜೊತೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್, ನಿಮ್ಮ ಪರಿಚಯ? ನಾನು ತಿಪ್ಟೂರು, ನನ್ನ ಹೆಸರು TC ಗಂಗಾಧರ್ ಅಂತ. ಜನ ಪ್ರೀತಿಯಿಂದ ಏನು ಮಾಡ್ತಾರೆ, ನನ್ನ ತರಕಾರಿ ಗಂಗಣ್ಣ ಅಂತ ಕರೀತಾರೆ. ತರಕಾರಿ ಗಂಗಾಧರ್ ಅಂತ ನಾನು ಕರ್ಸ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಈ ಕ್ಷೇತ್ರ ಇದೆಯಲ್ಲ, ವಾರ್ಡ್ ನಂಬರ್ ತಿಪ್ಟೂರು ನಗರದಲ್ಲಿ, ವಾರ್ಡ್ ನಂಬರ್ 2ರಲ್ಲಿ ಮಾಜಿ ನಗರಸಭಾ ಸದಸ್ಯ. 5 ವರ್ಷಗಳ ಕಾಲ ನಾನು ಇಲ್ಲಿ ನಗರಸಭಾ ಸದಸ್ಯನಾಗಿ ಜನಗಳ ಸೇವೆ ಸಲ್ಲಿಸಿದ್ದೀನಿ. ಪ್ರೆಸೆಂಟು ಈ ರಾಜಕಾರಣದಲ್ಲಿ ಒಂದು ಮೀಸಲಾತಿಯ ಪ್ರಕರಣದಲ್ಲಿ ನನ್ನ ಶ್ರೀಮತಿಗೆ, ಅಂದರೆ ಮಹಿಳಾ ಮೀಸಲಾತಿ ಬಂದ ಪ್ರಯುಕ್ತ ನನ್ನ ಶ್ರೀಮತಿ ಅಂದರೆ ಡಾಕ್ಟರ್ ವೈಲಾ ಗಂಗಾಧರ್, ಆಕೆ ಉಪನ್ಯಾಸಕಿ ಹಾಗೂ ನಮ್ಮದೊಂದು ಫೌಂಡೇಶನ್ ಇದೆ, ಜೇಮ್ಸ್ ಫೌಂಡೇಶನ್, GEMS, ಗುರುಕುಲ ಎಜುಕೇಷನ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್. ಅದರಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ಆಕೆ ನನ್ನ ಹೆಂಡತಿ ಮೆಂಬರ್ ಆಗಿ, ಅಲ್ಲಿ ನಿರ್ದೇಶಕರಾಗಿ ಕಾರ್ಯ ಮಾಡ್ತಿದ್ದಾಳೆ. ಆಕೆಗೆ ಒಂದು ಅವಕಾಶ ಸಿಕ್ತು. ಈ ಜನ ಮತ್ತೆ ಇನ್ನೊಂದ್ಸಲ ಆಶೀರ್ವಾದ ಮಾಡ್ತೀನಿ, ನಿಮ್ಗಳ ಸೇವೆ ನಮ್ಗೆ ಅವಶ್ಯಕತೆ ಇದೆ, ನಿಮ್ಗಳ ಸೇವೆ ನಮ್ಗೆ ಬೇಕು ಅಂತಂದಾಗ ಮತ್ತೆ ನಾವು ಈ ವಾರ್ಡಲ್ಲೇ ಮಹಿಳಾ ಮೀಸಲಾತಿಯಲ್ಲಿ ನನ್ನ ಶ್ರೀಮತಿ ಸಹ ಆಯ್ಕೆಯಾಗಿ ಮತ್ತೆ ರನ್ನಿಂಗಲ್ಲಿ ನಗರಸಭಾ ಸದಸ್ಯರಾಗಿ ಜನಗಳ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಾನು ಈಗ ಒಂದು ಕನಕ ವಿದ್ಯುದ್ದೇಶ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೆ ನಮ್ಮದು ಜೇಮ್ಸ್ ಫೌಂಡೇಶನಲ್ಲಿ ನಾನು ಸೆಕ್ರೆಟರಿಯಾಗಿ, ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ, ಸೇವೆ ಸಲ್ಲಿಸ್ತಾ ಇದ್ದೀನಿ. ತದನಂತರ ಶ್ರೀ ಶಾರದಾ ದೇವಿ ಚಾರಿಟೇಬಲ್ ಟ್ರಸ್ಟಲ್ಲೂ ಸಹ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದು ನಮ್ಮದು ಒಂದು ಹಿರಿಯರ ಮನೆ ಅಂತ ಒಂದು ಹೆಸರಿಟ್ಕೊಂಡು ಇದರಲ್ಲೂ ಸಹ ನಾನು ನಿರ್ದೇಶಕನಾಗಿ, ಒಬ್ಬ ಟ್ರಸ್ಟಿಯಾಗಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಟ್ರಸ್ಟ್ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂದರೆ ಎಷ್ಟು ಜನ ಟ್ರಸ್ಟ್ ಮೆಂಬರ್ಸ್ ಇದ್ದಾರೆ, ಇಲ್ಲಿ ಏನೇ ಫೆಸಿಲಿಟೀಸ್ ಇದೆ ಅಂತ ಸ್ವಲ್ಪ ನಮ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ ಸರ್. ಬನ್ನಿ, ಟ್ರಸ್ಟಲ್ಲಿ ಎಷ್ಟು ಜನ ಇರ್ಬೋದು, ಇದನ್ನೆಲ್ಲ ಒಳಗೆ ಖಂಡಿತ ನೋಡಿ, ನಿಮಗೆಲ್ಲ ಬನ್ನಿ, ಒಡೆಯೆಲ್ಲ ಕ್ಲೀನಾಗಿ ತೋರಿಸ್ತೀನಿ. ನಮ್ಮಲ್ಲಿ ಇವರೇ ಶಾರದಾ ದೇವಿ ಅಂತ. ನಿಮಗೆ ಇನ್ಸ್ಪಿರೇಷನ್ ಅಂತ ಕೇಳಿದ್ರಿ, ಒಂದು ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ, ಒಂದು ಜನಸೇವೆ ಮಾಡಬೇಕಾದ್ರೆ ಏನೋ ಒಬ್ಬ ಮನುಷ್ಯನ ಆಲೋಚನೆ ಇರುತ್ತೆ, ಒಂದು ಚಿಂತನೆ ಇರುತ್ತೆ. ನಾವು ಯಾವುದಾದ್ರು ಸನ್ಮಾರ್ಗ ಮಾಡಬೇಕು. ಈ ಜಗತ್ತಲ್ಲಿ, ನಮ್ಮ ದೇಶದಲ್ಲಿ ಪಾರಂಪರಿಕವಾಗಿ ಹಿಂದೆಗಡೆ ಹೋದರೆ ನಮ್ಮಲ್ಲಿ ದಾಸಶೇಷರು ಸಿಗ್ತಾರೆ, ಭಕ್ತರು ಸಿಗ್ತಾರೆ, ಎಷ್ಟೋ ದೇವರನ್ನ ಹೊಲಿಸ್ಕೊಂಡಿರ್ತಕ್ಕಂಥ ನಮ್ಮ ಸಂಪ್ರದಾಯದಲ್ಲಿ ನಂಬಿಕೆ ಇರ್ತಕ್ಕಂಥ ಕನಕದಾಸರು, ಪುರಂದರದಾಸರು, ಇನ್ನಿತರೆ ಅನೇಕ ದಾಸರು, ನಮ್ಮ ಅಕ್ಕ ಮಹಾದೇವಿ ಇರ್ಬೋದು, ಬಸವಣ್ಣನವರು ಇರ್ಬೋದು, ಇವರೆಲ್ಲ ಚಿಂತನೆಗಳು ಭಾಳ ವಿಭಿನ್ನವಾಗಿತ್ತು. ಇದು ಮನುಕುಲ. ನಾವು ಮನುಕುಲದಲ್ಲಿ ನಾವು ಯಾವ ರೀತಿ ಬದುಕಬೇಕು, ಮನುಕುಲ ಅಂದ್ರೇನು, ಮನುಷ್ಯ ಹುಟ್ಟೋದು ಏನು ಸಾಧನೆ ಮಾಡಬೇಕು, ಸೇವೆ ಏನು ಮಾಡಬೇಕು, ಪ್ರತಿಯೊಬ್ಬರು ಒಂದೊಂದು ತತ್ವಗಳು ಇಟ್ಕೊಂಡಿದ್ರು. ಬಟ್ ನೀವು ಕೇಳೋ ಪ್ರಶ್ನೆ ಏನು, ಶ್ರೀ ಶಾರದಾ ದೇವಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ. ಇವು ಶಾರದಾ ದೇವಿಯವರು ಪ್ರಸನ್ನ ರಾಮಕೃಷ್ಣ ಪರಮಹಂಸರು, ಅವರ ಧರ್ಮಪತ್ನಿ ಬಂದು ಶಾರದಾ ದೇವಿಯವರು. ಇವರು ವಿಶ್ವಮಟ್ಟದಲ್ಲಿ ಹೆಸರು ಮಾಡತಕ್ಕಂಥವ್ರು. ಆದರೆ ಇವ್ರು ಯಾವುದೇ ರಾಜಕೀಯವಾಗಿ ಹೆಸರು ಮಾಡಿದಂಥವ್ರಲ್ಲ, ಜನಸೇವೆಯಲ್ಲಿ ಆಧ್ಯಾತ್ಮಿಕವಾಗಿ ಹೋಗಿ ಆ ಚಿಂತನೆಯಲ್ಲಿ ಇವರು ಹೆಸರು ಮಾಡಿದಂಥವ್ರು. ಇವರ ಚಿಂತನೆಗಳು ಹೆಂಗಿತ್ತು ಅಂತಂದರೆ, ಕಷ್ಟ ಸುಖ ಏನೇ ಬಂದು ನಾವು ಸುಖದಲ್ಲಿದ್ದೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಹೋಗಬೇಕು. ಚಿಂತನೆ ಬೇರೆಯವರು ತೋರಿಸೋಂಥ ಅವಶ್ಯಕತೆ ಇಲ್ಲ. ಕಷ್ಟ ಸುಖ ಏನೇ ಇರಲಿ, ಆ ಕಷ್ಟದಲ್ಲೂ ಸುಖ ಕಾಣಬೇಕು, ಸುಖದಲ್ಲೂ ನಾನು ಅದೇ ರೀತಿ ಇದ್ದೀನಿ. ಸುಖ ಬಂದೊಂದು ಹಿಗ್ಗಲ್ಲ, ಕಷ್ಟ ಬಂದೊಂದು ಕುಗ್ಗಲ್ಲ. ಇವೆರಡನ್ನೂ ಸಮತೋಲನ ಮಾಡಿಕೊಂಡು ನಾವು ಪ್ರತಿಯೊಬ್ಬ ಮನುಷ್ಯನೂ ಸಹ ಒಂದು ನೆಮ್ಮದಿಯ ವಾತಾವರಣಕ್ಕೆ ಎಳ್ಕೊಂಡು ಹೋಗ್ಬೇಕು ಅನ್ನೋ ಚಿಂತನೆ ಇರ್ತಕ್ಕಂಥವ್ರು ಇವರು. ಯಾರು? ಶಾರದಾ ದೇವಿಯವರು. ಒಂದು ಇನ್ಸಿಡೆಂಟ್ ನಡೀತು. ಶ್ರೀ ರಾಮಕೃಷ್ಣ ಪರಮಹಂಸರು ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಒಂದು ಇನ್ಸಿಡೆಂಟ್, ಒಂದು ಘಟನೆ ನಡೀತು. ಆ ಘಟನೆ ಹೇಗಿತ್ತು ಅಂತಂದರೆ, ಆ ಕಾರ್ಯಕ್ರಮ ಅಂದರೆ ಒಂದು ಪದ್ಧತಿ ಇದೆ, ನಮ್ಮ ಮನೆ, ಒಂದು ದೇವಸ್ಥಾನ, ಒಂದು ಯಾವ್ದಾದ್ರು ಒಂದು ವೇದಿಕೆಗಳು ಹೋದಾಗ ಸಂಪ್ರದಾಯ ಹೆಂಗಿದೆ ಅಂದರೆ, ನಾವು ಚಪ್ಪಲಿ ಅನ್ನೋದನ್ನ ಈಚೆಡೆ ಪಾದರಕ್ಷೆಯನ್ನು ಈಚೆ ಬಿಟ್ಟು ಹೋಗ್ತಂಥ ಕೆಲಸ ಇತ್ತು. ಒಂದು ಕಾರ್ಯಕ್ರಮದಲ್ಲಿ ಪರಮಹಂಸರು ಏನು ಮಾಡಿದ್ರು, ಚಪ್ಪಲಿನ ಈಚೆ ಬಿಟ್ಟುಬಿಟ್ಟು ಕಾರ್ಯಕ್ರಮಕ್ಕೆ ಹೋದರು. ಕಾರ್ಯಕ್ರಮ ಎಲ್ಲ ಮುಗಿದ ತದನಂತರ ಅವ್ರು ಈಚೆ ಬಂದಾಗ ಚಪ್ಪಲಿ ಇರಲಿಲ್ಲ, ಅಲ್ಲಿ ಚಪ್ಪಲಿ ಇರಲಿಲ್ಲ. ಅಲ್ಲಿದ್ದಂಥ ಕೆಲವರು ಏನು ಮಾಡೋದು, ಹಿಂಬಾಲಕರು ಇರ್ಬೋದು, ಅವರ ಅನುಯಾಯಿಗಳಿರ್ಬೋದು, ಭಕ್ತರಿರ್ಬೋದು, ಅವರ ಇನ್ನಿತರ ಎಕ್ಸೆಟ್ರಾ ಸಾರ್ವಜನಿಕರು, ಎಂಥ ಕೆಲಸ ಆಗ್ಬಿಡ್ತು, ನಮ್ಮ ರಾಮಕೃಷ್ಣ ಪರಮಹಂಸ ಚಪ್ಪಲಿನ ಯಾರೋ ಕತ್ಕೊಂಡು ಹೋಗ್ಬಿಟ್ಟಿದಾರಲ್ಲ, ಸೊ ಪಾಪ ಈಗ ಏನು ಮಾಡೋದು ಅಂತ ಈ ಚಿಂತನೆಗೆ ಅವ್ರು ಹೋದರು. ಬಟ್ ರಾಮಕೃಷ್ಣ ಪರಮಹಂಸರ ಚಿಂತನೆ ಹೆಂಗಿತ್ತು ಅಂದರೆ, ಯಾರ ಮೇಲೂ ದೂರಬೇಡಿ, ಯಾರನ್ನೂ ಬೈಕಬೇಡಿ. ಯಾಕೆ ಅಂದರೆ, ಆ ತಗೊಂಡೋದಂಥ ಚಪ್ಪಲಿ, ಪಾದರಕ್ಷೆಗಳನ್ನು ತಗೊಂಡಂಥ ವ್ಯಕ್ತಿಗೆ ಆ ಚಪ್ಪಲಿಯ ಅವಶ್ಯಕತೆ ಇತ್ತು. ಅವನೇ ಮಾಡಿರ್ಬೋದು. ಪಾಸಿಟಿವ್, ನಾವು ಯಾವತ್ತೂ ಪಾಸಿಟಿವ್. ಇವರು ಚಿಂತನೆ ನಿಮಗೆ ಧರ್ಮಪತ್ನಿಗಳದು ಪಾಸಿಟಿವ್ ಥಿಂಕಿಂಗೇ ಮಾಡೋದು. ಇವರು ಪಾಸಿಟಿವ್ ಥಿಂಕಿಂಗಲ್ಲಿ ಈ ರೀತಿ ಇತ್ತು ಅವ್ರದ್ದು. ಯಾರ ಅವಶ್ಯಕತೆ ಇದೆ ಪಾಪ, ಉಪಯೋಗಿಸ್ಕೊಳ್ಬಿಡಿ, ನನಗೆ ಶಕ್ತಿ ಇದೆ, ನಾನು ಇನ್ನೊಂದು ತೊಗೊತೀನಿ. ಯಾರೋ ಇನ್ನೊಬ್ಬರನ್ನು ಕೊಡಿಸ್ಬೋದಿಲ್ಲ, ನಾನು ತನ್ನ ಶಕ್ತಿ ನನಗಿದೆ, ನಾನು ತಾಂತೀನಿ, ಬಟ್ ಅದು ಅವಶ್ಯಕತೆ ಇದೆ, ಅವ್ನಿಗೋಗ್ಲಿ, ಶಕ್ತಿ ಎಲ್ಲ ತಗೊಂಡೋಗಿದ್ದಾನೆ. ಆ ಉದ್ದೇಶ ಅವ್ರದ್ದಿತ್ತು. ಶ್ರೀಮತಿಯವ್ರ ಹೆಸರು ಯಾಕೆ ಇಟ್ಟಿದ್ವಿ, ಇವರಿಬ್ಬರು ಸಹ ಇವರಿಗೆ ವರ್ಡಲ್ಲಿ
ಎಂಟೈರ್ ಜಗತ್ತಲ್ಲಿ ಇವರಿಗೆ ಫ್ಯಾನ್ಗಳಿದ್ದಾರೆ, ಫ್ಯಾಮಿಲೀಸ್ ಭಕ್ತರಿದ್ದಾರೆ, ಅವ್ರನ್ನ ಆರಾಧಿಸುವಂಥವ್ರಿದ್ದಾರೆ. ನೀವು ಎಷ್ಟೇ ಜಾಗದಲ್ಲಿ ಹೋಗಿ ನೋಡ್ಬೋದು. ರಾಮಕೃಷ್ಣ ಇವತ್ತಿನ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿನೂ ಸ್ವಲ್ಪ ಜಾಸ್ತಿ ಇದೆ. ಈ ಜಾತಿ ಪದ್ಧತಿನ ಸೈಡ್ಗೆ ಹಾಕಿ ಎಷ್ಟೋ ಜನ ರಾಮಕೃಷ್ಣ ಪರಮಹಂಸರನ್ನ, ಶ್ರೀ ಶಾರದೇವಿ ಅಮ್ಮವ್ರನ್ನ, ಸ್ವಾಮಿ ವಿವೇಕಾನಂದರನ್ನ, ಇನ್ನು ಬಸವಣ್ಣ ಇರ್ಬೋದು, ಕನಕದಾಸರು, ಇಂಥವ್ರನ್ನೆಲ್ಲ ಭಾಳ ಅಕ್ಕಮಹಾದೇವ್ರನ್ನೆಲ್ಲ ಭಾಳ ಏನು ಮಾಡ್ತಾರೆ, ಪೂಜಿಸ್ತಾರೆ, ಈ ಆರಾಧಿಸ್ತಾರೆ. ಅನುಯಾಯಿಗಳು ಇದ್ದಾರೆ. ಇಲ್ಲಿ ಜಾತಿ ಪದ್ಧತಿ ಇಲ್ಲ. ಇಲ್ಲಿ ಇರೋದು ಒಂದೇ ಒಂದು ಮನುಕುಲದಲ್ಲಿ ನೀವು ಒಂದು ಪಾಯಿಂಟ್ ಇರೋದು ಯಾವುದ್ರಲ್ಲಿ ನಮಗೆ ಪಾಸಿಟಿವ್ ಥಿಂಕಿಂಗು, ಇವ್ರದ್ದು ಪಾಸಿಟಿವ್ ಥಿಂಕಿಂಗ್ ಇತ್ತು. ಇವ್ರು ಎಷ್ಟು ಇಡೋದಕ್ಕೆ ಇನ್ನೊಂದು ಕಾರಣ ಇದೆ. ಇವರು ಮಾಡತಕ್ಕಂಥ ನೂರಾರು ಸೇವೆಗಳಲ್ಲಿ ಇವ್ರದ್ದಿಂದಂಥ ಪ್ರಾಪರ್ಟಿ ದಾನ ಮಾಡಿದ್ರು. ಆಮೇಲೆ ನನಗೆ ಪಾಸಿಟಿವ್ ಥಿಂಕ್ ಬಗ್ಗೆ ಜನಗಳಲ್ಲಿ ಒಂದು ವಿಶ್ವಾಸನ ಮೂಡಿಸಿದ್ರು. ಇವ್ರದ್ದು ಒಂದು ಇನ್ಸಿಡೆಂಟ್ ನಡೆದೀನಿ. ಒಂದು ಭಜನೆ, ರಸ್ತೆಯಲ್ಲಿ ಭಜನೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ಭಜನಾ ಜಾಗದಲ್ಲಿ ರಾಮಕೃಷ್ಣ ಪರಮಹಂಸರು ಸುಮಾರು ದೂರಗಳು ಮುಂದೆ ಇದ್ರು. ಸುಮಾರು ಒಂದು 10-20 ಹೆಜ್ಜೆಗಳ ಮಂತ್ರದಲ್ಲಿ ಮುಂದೆ ಇದ್ರು. ಇವರು ಹಿಂದೆ ಬರ್ತಿದ್ರು, ಭಜನೆ ಮಾಡ್ಕೊಂಡೇ ಬರ್ತಾ ಇದ್ರು. ಆ ಹೋಗ್ಬೇಕಾದ್ರೆ ರಾಮಕೃಷ್ಣ ಪರಮಹಂಸರ ಕಾಲಿಗೆ ಒಂದು ಏನೋ ಚುಚ್ಚಿದಾಗ ಅದು ಏನು ಅಂತ ಏನು ಮಾಡ್ತಾರೆ, ಅವ್ರು ತೆಗೆದು ನೋಡಿದಾಗ ಅವ್ರಿಗೆ ಏನು ಕಾಣಿಸುತ್ತೆ, ಅಲ್ಲಿ ಒಂದು ಬೆಳ್ಳಿಯ ಗೆಜ್ಜೆ ಏನಾಗುತ್ತೆ ಸಿಗುತ್ತೆ. ಆ ಬೆಳ್ಳಿ ಗೆಜ್ಜೆ ಸಿಕ್ಕಿದಾಗ ಕಾಲು ಒತ್ತುದಿಲ್ಲ ಅಂತ ಏನು ಮಾಡ್ತಾರೆ, ಹಿಂದೆ ನನ್ನ ಹೆಂಡತಿ ಬರ್ತಿದ್ದಾಳೆ, ಹೆಣ್ಮಕ್ಳುಗಳಿಗೆ ಒಡವೆ ಅಂದರೆ ಸ್ವಲ್ಪ ಸಂತೋಷ, ಆಸೆ ಇರುತ್ತೆ, ನಾನು ಒಡವೆ ಹಾಕಬೇಕು ಅನ್ನೋ ಆಸೆ ಇರುತ್ತೆ. ಆ ಕಾನ್ಸೆಪ್ಟಲ್ಲಿ ಎಲ್ಲಿ ನನ್ನ ಹೆಂಡತಿ ಭಜನೆನ ತಪ್ಪುತ್ತಳೋ ದಾರಿನ ಅನ್ನೋ ಕೆಲಸ ಕಾರ್ಯದಲ್ಲಿ ಏನು ಮಾಡ್ತಾರೆ, ತೆಗೆದು ಈ ರೀತಿ ಮಣ್ಣನ್ನು, ಆ ಗೆಜ್ಜೆ ಮೇಲೆ ಮಣ್ಣನ್ನು ಪ್ಯಾಕಪ್ ಮಾಡೋಂಥ ಕೆಲಸ ಕಾಲಲ್ಲಿ ಮಾಡ್ತಾರೆ. ಆವಾಗ ಏನಾಗ್ತಾರೆ, ಅವ್ರು ಮಾಡೋ ಕೆಲಸದಲ್ಲಿ ಈ ಶಾರದಾ ದೇವಿನ ಏನು ಮಾಡ್ತಾರೆ, ಹತ್ರ ಬಂದು ಸಮೀಪ ಬಂದ ಏನು ಮಾಡಿದೆ, ಯಾಕೆ ಏನು ಮಾಡ್ತಿದ್ದೀರಾ ಅಂತ, ಏನಿಲ್ಲ ಮಣ್ಣಿತ್ತು ಸ್ವಲ್ಪ ಹಂಗೆ ಏನು ಮಾಡ್ತೇವೆ ನೋಡಿ, ನನಗೆ ಗೊತ್ತದು ಅದು ನಮಗೆ ವಸ್ತು ಅಲ್ಲ, ಅದು ಮಣ್ಣೆ. ಅಂದರೆ ಅವ್ರ ಆಲೋಚನೆಯಲ್ಲಿ ಪಾಸಿಟಿವ್ ಥಿಂಗ್ ಹೆಂಗಿತ್ತು ಅಂದರೆ, ಚಿನ್ನ ಬೆಳ್ಳಿ ವಜ್ರ ಎಲ್ಲದೂ ಸಹ ಮಣ್ಣೆ, ಅದೆಲ್ಲದಕ್ಕೂ ಕೊಟ್ಟಿದ್ದು ಭೂತಾಯಿನೇ. ಮಣ್ಣಿನ ಸಮಾನ, ನನಗೆ ಅದು ಮಣ್ಣಿನ ಸಮಾನ, ನನಗೆ ಅದರ ಅವಶ್ಯಕತೆ ಇಲ್ಲ. ನಾನು ದೇವ್ರ ನಾಮದಲ್ಲಿದ್ದೀನಿ, ನೀವು ಅಷ್ಟೇ ನನ್ನ ಜೊತೆ ಕೈ ಜೋಡಿಸ್ಕೊಂಡು ಇದೇ ರೀತಿ ಹೋಗೋಣ, ನಿಮಗೂ ಆ ಚಿಂತನೆ ಬಿಟ್ಬಿಡಿ. ಅದು ಯಾರು ಸಿಗೋರ ಪಾಲೋ ಹೆಂಗೋ ಮಾಡ್ಕೊತಾರೆ, ನನಗೆ ಅದರ ಅವಶ್ಯಕತೆ ಇಲ್ಲ. ಅಂದರೆ ರಾಮಕೃಷ್ಣ ಹಂಸವರು ಯಾವ ರೀತಿ ಥಿಂಕ್ ಮಾಡೋದು ಅಂದರೆ, ಎಲ್ಲಿ ಒಡವೆಗೆ ಹೆಣ್ಮಕ್ಳುಗಳು ಇನ್ನು ಅವ್ರು ಇರ್ಬೋದು, ಹಿಂದೆ ಯಾರು ಇರ್ಬೋದು, ಎಲ್ಲಿ ಆಸೆ ಪಡ್ತಾರೋ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಾಗ ಇವರು ಪಾಸಿಟಿವ್ ಥಿಂಕ್ನ ಅಡಾಪ್ಟ್ ಮಾಡ್ತಾರೆ. ಏನು ಮಾಡ್ತಾರೆ, ನನಗೆ ಅದರ ಅವಶ್ಯಕತೆ ಇಲ್ಲ, ಅದು ಮಣ್ಣದು, ನಂದು ಕೆಲಸ, ನಾನು ಭಜನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ದೇವ್ರ ಭಕ್ತಿಲಿ ಮುಳುಗಿದ್ದೀನಿ, ದೇವ್ರ ಭಕ್ತಿಲೇ ಮುಳುಗೋಗ್ತೀನಿ. ಈ ಒಂದು ನಿದರ್ಶನದಲ್ಲಿ ಇಂಥವ್ರು ನಾವು ಪೂಜೆ ಮಾಡಿ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಒಂದು ಶಾರದಾ ದೇವಿ ಚಾರಿಟಬಲ್ ಟ್ರಸ್ಟ್ ಅಂತ ನಾವು ಓಪನ್ ಮಾಡಿದ್ವಿ. ಈ ಸಂಘಕ್ಕೆ ನಾವು ಸುಮಾರು ಒಂದು 11 ಜನ ಸದಸ್ಯರೆಲ್ಲ ಸೇರಿ ಒಂದು ಕಮಿಟಿ ಮಾಡಿದ್ದೀವಿ. ಈ ಕಮಿಟಿಗೆ ಪ್ರಮುಖವಾಗಿ ನಮ್ಮ ಹಿರಿಯರಾದಂಥ ನಮ್ಮ ಸನ್ಮಾನ್ಯ ಅಧ್ಯಕ್ಷರು ವರ್ಗೇರಳ್ಳಿ ರಾಮಣ್ಣ ಅಂತಾನೆ ಫೇಮಸ್ಸು, ಇವ್ರನ್ನ ಅಧ್ಯಕ್ಷರು ಮಾಡ್ಕೊಂಡು ಅತಿ ಹೆಚ್ಚು ಸೇವೆನ ಇವ್ರ ಕಡೆಯಿಂದ ತೊಗೊತಾ ಇದ್ದೀವಿ ಈ ಆಶ್ರಮಕ್ಕೆ. ಮತ್ತು ಎರಡನೇದಾಗಿ ನಮ್ಮ ಕಾರ್ಯದರ್ಶಿಗಳು ಇವರು ಶ್ರೀನಿವಾಸ್ ಅಂತ, ಸೀನಣ್ಣ ಅಂತ ನಾವು ಪ್ರೀತಿಯಿಂದ ಕರಿತೀವಿ. ಇವರು ಸಹ ತಮ್ಮ ಶಕ್ತಿ ಮೀರಿ ಇದಕ್ಕೆ ಈ ಒಂದು ಸಂಸ್ಥೆಗೆ ದುಡಿದಿದ್ದಾರೆ. ಇವರು ನಮ್ಮ ಟ್ರಸ್ಟಿಗಳು, ಇವರು ಸಹ ನಮ್ಮ ನನ್ನಿಡಪ್ಪರು ಅಂತ ಜೈಪುರ ಇರೋದು. ಇವರು ಇನ್ನಿತರ ನಾವು ಒಟ್ಟಾಗಿ ಒಂದು 11 ಜನ ನಾವು ಈ ಒಂದು ಸಂಸ್ಥೆಯಲ್ಲಿ ಈ ನಮ್ಮ ಹಿರಿಯರ ಮನೆಯಲ್ಲಿ ಒಂದು ಸೇವೆ ಸಲ್ಲಿಸ್ತಾ ನಾವು ಸೇವಾನಿರತರಾಗಿ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಸರಿ, ಹಿರಿಯರ ಮನೆ ಅಂತ ಇಡೋಕ್ಕೆ ನಿಮ್ಮ ಇನ್ಸ್ಪಿರೇಷನ್ ಏನು, ಕಾರಣ ಏನು ಅಂತ ಕೇಳ್ಬೋದಾ? ಖಂಡಿತ. ಇವತ್ತು ವೃದ್ಧಾಶ್ರಮ ಅಂದರೆ ನಮಗೂ ಸಹ ಬೇಜಾರಾಗ್ತವೆ. ಯಾಕೆಂದರೆ ಈ ಭೂಮಿ ಮೇಲೆ ನಮಗೆ ದೇವರು ತಂದೆ ತಾಯಿಯಾಗಿ ಮೊದಲು ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ತದನಂತರ ಸ್ನೇಹಿತರು ಬಂಧು ಬಳಗರೆಲ್ಲ ಸಿಗ್ತಾರೆ. ಹುಡ್ತಾ ಅಣ್ಣ ತಮ್ಮಂದಿರು ಬೆಳ್ತಾ ದಾಯದೆಗಳು ಒಂದು ವಾಡಿಕೆಯೂ ಸಹ ಇದೆ. ಉದಾಹರಣೆಗೆ ನಿಮಗೆ ಮಹಾಭಾರತನೇ ಉದಾಹರಣೆಗಿದೆ. ಇಂಥ ಸಂದರ್ಭಗಳಲ್ಲಿ ಇಂಥ ವೃದ್ಧಾಶ್ರಮಗಳು ಅತಿ ಹೆಚ್ಚಾಗಿ ಬೆಳೆಯೋಕ್ಕೆ ನಮಗೂ ಇಷ್ಟ ಇಲ್ಲ. ಯಾಕೆ ಈ ವೃದ್ಧಾಶ್ರಮ ಮಾಡ್ತೀವಿ, ಈ ವೃದ್ಧಾಶ್ರಮ ಅನ್ನೋದು ನಮಗೆ ಹೆಸರನ್ನ ವಾಡಿಕೆಗೋಸ್ಕರ ಇಟ್ಟಿದ್ದೀವಿ ಅಷ್ಟೇ. ವಾಡಿಕೆಯ ಪದ. ಈಗ ಎಲ್ಲರೂ ಸಿಕ್ಕಿದಾಗ ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ಒಂದು ಸಂಪ್ರದಾಯ. ಆ ರೀತಿ ಅಷ್ಟು ವೃದ್ಧಾಶ್ರಮ ಅನ್ನೋದು ಒಂದು ಟೈಟ್ಲ್, ಅದು ಆ ವೃದ್ಧಾಶ್ರಮ ಅಂತ ಇಟ್ಟಿದ್ದೀವಿ. ಬಟ್ ನಮ್ಗೆ ಆ ಹೆಸರು ಸೂಟಬಲ್ ಆಗಲಿಲ್ಲ. ಆದರೂ ಸಹ ಅದ್ರ ಜೊತೆಲಿ ಏನು ಮಾಡಿದ್ವಿ, ಹಿರಿಯರ ಮನೆ ಅಂತ ನಮ್ಮ ಅಧ್ಯಕ್ಷರು ಒಂದು ಕಾನ್ಸೆಪ್ಟ್ ತಂದರು. ಇದಕ್ಕೆ ನಮ್ಮ ಅಧ್ಯಕ್ಷ ವರ್ಗೇರಳ್ಳಿ ರಾಮಣ್ಣವರು ಒಂದು ಕಾನ್ಸೆಪ್ಟ್ ಏನಂತ ತಂದರು, ಹಿರಿಯರ ಮನೆ ಅಂತ ತಂದರು. ಎಷ್ಟು ಚೆನ್ನಾಗಿದೆ. ನಮಗೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ಇದ್ರ ಬಗ್ಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಅಧ್ಯಕ್ಷೆ, ನಿಮ್ಮ ಒಂದು ಏನು ತಮ್ಮ ಮಾರ್ಗದರ್ಶನ ತುಂಬ ಚೆನ್ನಾಗಿದೆ, ಹಿರಿಯರ ಮನೆ ಇಟ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ ಬ್ರ್ಯಾಕೆಟಲ್ಲಿ ವೃದ್ಧಾಶ್ರಮ ಜೊತೆಲಿ ನಾವು ಹಿರಿಯರ ಮನೆ ಅಂತಲೂ ಹ್ಯಾಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆವಾಗ ಇದಕ್ಕೆ ಒಂದು ಸೂಟಬಲ್ ಹೆಸರಾಯಿತು. ಹಾಗಾಗಿ ನಾವೇನು ಮಾಡಿದ್ವಿ, ದಿನಾಂಕ 12ನೇ ತಾರೀಕು ಜೂನ್ 2023 ಶ್ರೀ ಶಾರದಾ ದೇವಿ ಚಾರಿಟಬಲ್ ಟ್ರಸ್ಟ್ ಎನ್ನುವ ಹೆಸರಿನಲ್ಲಿ 11 ಜನರನ್ನು ಸದಸ್ಯರನ್ನು ಒಳಗೊಂಡಂತೆ ಒಂದು ಟ್ರಸ್ಟ್ನ ರಿಜಿಸ್ಟರ್ ಮಾಡಿಸಿದ್ವಿ.
ಅಕಾರ್ಡಿಂಗ್ ಟು ರೂಲ್ ಏನಿದೆ ರೂಲ್ ಪ್ರಕಾರ ನಾವೊಂದು ರಿಜಿಸ್ಟರ್ ಮಾಡಿ ಇವತ್ತು ಈ ಸಂಘ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಚೇಂಬರ್, ನಮ್ಮ ಅಧ್ಯಕ್ಷ ಚೇಂಬರು ಆಫೀಸ್. ಇನ್ ಕೇಸ್ ಅವ್ರು ಇಲ್ಲದಿದ್ದಾಗ ಒಂದು ರಿಸೆಪ್ಷನ್ಸ್ ಅಂತ ಹೇಳ್ತೀವಲ್ಲ, ಯಾರೇ ಬಂದರೂ ಸಹ ಇಲ್ಲಿ ಇದರಲ್ಲಿ ಆದ ಒಂದು ಎಂಟ್ರೆನ್ಸ್ ಬುಕ್ ಇರುತ್ತೆ. ಈ ಎಂಟ್ರೆನ್ಸ್ ಬುಕ್ಗಳಲ್ಲಿ ಎಕ್ಸಾಂಪಲು ಯಾರೇ ಬಂದರೂ ಸಹ ಅವರು ಸಂಪೂರ್ಣ ವಿವರಗಳನ್ನ ಬರೀಬೇಕು. ಯಾವ ಉದ್ದೇಶಕ್ಕೆ ಬಂದಿದ್ದೀವಿ, ಏನು ಬಂದಿದ್ದೀವಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನು, ಇವೆಲ್ಲ ಪ್ರತಿಯೊಂದು ಎಂಟ್ರಿ ಮಾಡ್ಕೊಂತೀವಿ. ಎಲ್ಲದಕ್ಕೋಸ್ಕರ ಕಾನೂನುಬದ್ಧವಾಗಿ ಇರ್ತವೆ, ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ. ಇನ್ ಕೇಸು ಈ ಜಾಗದಲ್ಲಿ ಯಾರೇ ಬಂದು ಏನೇ ಸೇವೆ ಕೊಟ್ಟರು ಅವ್ರಿಗೆ ನಾವು ಲೀಗಲಾಗಿ ಒಂದು ಏನು ಕೊಡ್ತೀವಿ, ವಿತ್ತು ಚಲನ್ ಕೊಡ್ತೀವಿ. ಅವ್ರು ಯಾವತ್ತೂ ಸಹ ಏನು ಬೇಕಾದ್ರೂ ನಮಗೆ ಸರ್ಕಾರದ ಮಟ್ಟದಲ್ಲಿ ನಿಮ್ಗೆ ಏನು ಬೇಕೋ ಲೆಕ್ಕ ಕೇಳ್ಬೋದು. ಲೆಕ್ಕ ಪರಿಷತ್ನಲ್ಲಿ ನಾವೆಲ್ಲ ಪಕ್ಕ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅಂಥ ಅಧ್ಯಕ್ಷರು ಸಿಕ್ಕಿದ್ದಾರೆ, ಅಂಥ ಒಂದು ತಂಡನೂ ಸಿಕ್ಕಿದೆ. ಆ ತಂಡದ ಇವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಮಗೆ ಈ ಹಿರಿಯರ ಮನೆಗೆ ಸೇವೆ ಮಾಡಲಿಕ್ಕೆ ಅಂತ ಬಂದಿರೋದಂತರು ಇವರು ಸಹ ಬಂದ ಹಣ ನಾವು ಪ್ರೊಸೀಜರ್ ಪ್ರಕಾರ ಏನು ಮಾಡ್ತೀವಿ, ಅವರ ವಿಳಾಸ, ಡೇಟು, ಸಿಗ್ನೇಚರು ಎಲ್ಲ ತೊಗೊತೀವಿ. ಅದೇ ಅವ್ರು ಬಂದಾಗ ಅವ್ರು ಏನು ಬಂದರು, ಯಾಕೆ ಬಂದರು, ಯಾವ ಪರ್ಪಸ್ ಬಂದರು, ಅದನ್ನೆಲ್ಲ ಮಾಹಿತಿ ತೊಗೊತೀವಿ ಇಲ್ಲಿ. ಸರ್ ಪ್ರೆಸೆಂಟ್ ಎಷ್ಟು ಜನ ಸ್ವಲ್ಪ ಸರ್ ಎಷ್ಟು ಜನ ಇದ್ದಾರೆ, ಇದ್ರ ಬಗ್ಗೆ ಪ್ರೊಸೀಜರ್ ಒಳಗೆಲ್ಲ ಹೋಗಿ ನೋಡ್ಬಿಟ್ಟು ತಿಳ್ಕೊಂಡು. ಖಂಡಿತ. ಆಮೇಲೆ ಒಂದು ಸಾರ್ವಜನಿಕ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ವೃದ್ಧಾಶ್ರಮ ಎಂಥವ್ರಿಗೆ ಅವಶ್ಯಕತೆಯಿಂದ ಒಂದು ಮಾತು ಹೇಳ್ಬಿಡ್ತೀವಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಮಕ್ಕಳ ಕರ್ತವ್ಯ ತಂದೆ ತಾಯಿನ ಸಾಕೋದು. ಮೊದಲು ಆ ಕೆಲಸ ಮಾಡಿ. ಯಾವಕ್ಕೆ ನಾವು ವೃದ್ಧಾಶ್ರಮ ಮಾಡಿದ್ದೀವಿ ಅಂತಂದರೆ, ಈ ಉದಾಹರಣೆಗೆ ಮಕ್ಕಳಿಲ್ದಲ್ಲೇ ಇರ್ತಕ್ಕಂಥವ್ರು, ಮಕ್ಕಳಿದ್ದು ಕೆಲವರು ಆಕ್ಸಿಡೆಂಟಾಗಿ ಸತ್ತೋಗಿರ್ತಾರೆ, ಅವ್ರಿಗೆ ಕೆಲವರಿಗೆ ಮದುವೆ ಆಗದಲ್ಲೇ ಇರ್ತಕ್ಕಂಥವ್ರು, ಅವರು ಸಹ ಒಂದು 65-70 ವರ್ಷ ಆದಂಥವ್ರಿಗೆ ಇಂಥವ್ರು ದಯವಿಟ್ಟು ಇಂಥ ಒಂದು ಅವಕಾಶನ ಸದ್ಬಳಕೆ ಮಾಡ್ಕೊಂಬಂದು ನಾನು ಕೈ ಮುಗಿದು ಕೇಳ್ಕೊತೀನಿ. ಮಕ್ಕಳು ದಯವಿಟ್ಟು ನನ್ನ ತಂದೆ ತಾಯಿ ಭಾರ ಅಂತ ಯಾವುದೇ ಕಾರಣಕ್ಕೂ ಇಲ್ಲಿ ತಂದು ಸೇರಿಸಬೇಡಿ. ನಮಗದೊಂದು ನೋವು, ಅದು ತಂದು ಬಿಟ್ಬಿಟ್ಟಿರ್ತೀರ, ಬಟ್ ನಮಗದೊಂದು ನೋವು. ಈ ಜಾಗದಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದರೆ, ಯಾವುದೇ ಕಾರಣಕ್ಕೂ ತಂದೆ ತಾಯಿನ ಸಾಕಂಥ ಕರ್ತವ್ಯದಲ್ಲಿ ಮೊದಲು ಮಕ್ಕಳ ಪಾತ್ರ ನಿರ್ವಹಿಸಬೇಕು. ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಟ್ರಸ್ಟು ಉದಾಹರಣೆಗೆ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಈ ಒಂದು ತೊಗೊಳ್ಳಿದ್ದು ವಿಸಿಟಿಂಗ್ ನಂಬರ್ ಇದೆ. ನಮ್ಮ ಅಧ್ಯಕ್ಷದು, ಶ್ರೀನಿವಾಸ್ ನಮ್ಮ ಸೆಕ್ರೆಟರಿಗಳದು, ನಮ್ಮದು, ಇನ್ನು ಇತರ ಎಕ್ಸೆಟ್ರಾ ಬೇಕಾದ್ರೆ ನಂಬರ್ಗಳು ಕೊಡ್ತೀವಿ. ಈ ಕಾಂಟ್ಯಾಕ್ಟ್ ನಂಬರ್ನ ಯಾರು ಸದ್ಬಳಕೆ ಬಳಕೊಳ್ಳೋಂಥವ್ರು ಮಾಡ್ಕೋಬೋದು. ಈ ಒಂದು ಹಿರಿಯರ ಮನೆಯಲ್ಲಿ ಅವರ ಆಶ್ರಯನ ಪಡ್ಬೋದು. ಸರ್ ಎಷ್ಟು ಬೆಡ್ಗಳಿದೆ ಇಲ್ಲಿ, ಎಷ್ಟು ಜನ? ಸುಮಾರು 21 ಜನ, 21 ಬೆಡ್ ಇದೆ ಆಲ್ರೆಡಿ. 21. ಆಮೇಲೆ 25-30 ಜನ ಇರೋದಕ್ಕೆ ಒಂದು ಅವಕಾಶ ಇದೆ. ಈಗ ಎಕ್ಸಾಂಪಲ್ ಇಲ್ಲಿ ಬನ್ನಿ ನೋಡಿ, ನಮ್ಮೆಲ್ಲ ಹಿರಿಯರು ಇವರು, ಇವರೆಲ್ಲ ನಮ್ಮ ಹಿರಿಯರು. ಇವರೆಲ್ಲ ಆಶೀರ್ವಾದದಿಂದ ಈ ಒಂದು ಸಂಸ್ಥೆ ನಡೀತಾ ಹೋಗ್ತಿದೆ. ಇಲ್ಲೆಲ್ಲ ಬೆಡ್ ಫೆಸಿಲಿಟೀಸ್ ಇರ್ಬೋದು, ಹೈಜಿನಿಕ್ ಆಗಿದೆ, ಪ್ರತಿದಿನ ಶುಚಿತ್ವ ಇದೆ, ಪ್ರತಿದಿನ ನಮ್ಮಲ್ಲಿ ಟಾಯ್ಲೆಟ್ ಕ್ಲೀನಿಂಗ್ ಇದೆ. ಅದಕ್ಕೆ ಅಂತಲೊಂದು ಕೆಲಸದನ್ನು ನಡ್ಕೊಂಡಿದ್ದೀವಿ. ಸುಮಾರು ಈಗ 15 ಜನ ನಮ್ಮ ಈ ಒಂದು ಹಿರಿಯರ ಮನೆಯಲ್ಲಿ ಹಿರಿಯರು 15 ಜನ ಆಲ್ರೆಡಿ ಇದ್ದಾರೆ. ಈ ವ್ಯವಸ್ಥೆಯಲ್ಲಿ ನಮ್ಮ ಒಂದು ಏನು ಚಾರಿಟಬಲ್ ಟ್ರಸ್ಟು ಇವ್ರ ಸೇವೆಯಲ್ಲಿ ನಿರತರಾಗಿ ನಡ್ಕೊಂಡು ಹೋಗ್ತಾ ಇದೆ. ಇವರೆಲ್ಲ ಎಕ್ಸಾಂಪಲ್, ಇವರೆಲ್ಲ ನಮ್ಮ ಟ್ರಸ್ಟಿಯ ಈ ದೊಡ್ಡ ಹಾಲಲ್ಲಿ ಇವರೆಲ್ಲ ವ್ಯವಸ್ಥೆ ಇದೆಯಾ. ಹೆಣ್ಮಕ್ಳಿಗೆ ಸಪ್ರೇಟು, ಪುರುಷರಿಗೆ ಸಪ್ರೇಟ್ ಅನ್ನೋ ಒಂದು ಇದು ಮಾಡಿದ್ದೀವಿ, ರೂಲ್ ಮಾಡಿದ್ದೀವಿ. ನೋಡ್ಬೋದಾ? ಖಂಡಿತ ಬನ್ನಿ ನೋಡಿ. ಇವರೆಲ್ಲ ನಮ್ಮ ಟ್ರಸ್ಟಿಯವರು, ನಮ್ಮ ಇರೋ ಹಿರಿಯರು. ಇದು ನಮ್ಮ ಇದು ಅದು ಎಕ್ಸಾಂಪಲ್. ಬನ್ನಿ ನೀವು ಇಲ್ಲಿ ನೋಡಿ, ಇಲ್ಲಿ ಹೇಗಿದೆ ಅಂದರೆ ಇದು ಪುರುಷರಿಗೆ ಅಂತ. ನಮಸ್ತೆ, ಇದು ಆರೋಗ್ಯ ಚೆನ್ನಾಗಿದೆಯಾ? ಹಾಂ, ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ಇವರು ನಮ್ಮ ಹಿರಿಯರು, ಇವ್ರಿಗೆ ಪುರುಷರಿಗೆ ಅಂತ ಸಪ್ರೇಟ್ ಇಲ್ಲಿ ಬೆಡ್ ವ್ಯವಸ್ಥೆ ಇದೆ. ಸರ್ ಇನ್ನೂ ಇಲ್ಲಿ ಬೆಡ್ ಹಾಕ್ಬೋದು? ಖಂಡಿತ. ಇನ್ನು ಒಟ್ಟು ನಮ್ಮಲ್ಲಿ 30 ಬೆಡ್ಗೆ ಅವೈಲೇಬಲ್ ಇದೆ. ಇವರು ನಮ್ಮ ಹಿರಿಯರು, ಇವ್ರಿಗೆ ಸ್ವಲ್ಪ ಪ್ಯಾರಲಿಸಿಸು, ಅದು ಸಹ ಇಲ್ಲಿ ಪ್ರತಿನಿತ್ಯ ನಾವು ಇವ್ರ ಸೇವೆಯಲ್ಲಿ ನಿರತರಾಗಿರ್ತೀವಿ. ಹೀಗೆ ಬಂದರೆ ಇಲ್ಲೊಬ್ರು ಹಿರಿಯರಿದ್ದರು, ಅವ್ರು ಸ್ವಲ್ಪ ಹೊರಡೆ ಹೋಗಿದ್ದಾರೆ. ಇಲ್ಲೆಲ್ಲ ಟಾಯ್ಲೆಟ್ ವ್ಯವಸ್ಥೆ ಇದೆ. ಇಲ್ಲಿ ಟಾಯ್ಲೆಟ್ ಪ್ರತಿದಿನ ಸ್ವಚ್ಛತೆಯಿಂದ ಪ್ರತಿದಿನ ಕ್ಲೀನ್ ಮಾಡಿಸೋಂಥ ವ್ಯವಸ್ಥೆ ಎಲ್ಲ ಪಬ್ಲಿಕ್ಸ್ಗಳು ಅಂದ್ರೇನು ಸೇವಾಕರ್ತರು ಕೊಟ್ಟಿರ್ತಕ್ಕಂಥ ಸೇವೆಯಲ್ಲೇ ನಾವು ಇದು ಮಾಡ್ತಿರೋದು. ಯಾವತ್ತು ಕೊರತೆ ಆಗುತ್ತೋ ನಾವು ಕೈಯಿಂದ ಮಾಡ್ತಿದ್ದೀವಿ. ಬಟ್ ಅತಿ ಹೆಚ್ಚು ನಮ್ಮ ಈ ಒಂದು ಅದಕ್ಕೆ ಟ್ರಸ್ಟಿಗೆ ಸೇವೆ ಕೊಟ್ಟಂಥವ್ರದ್ದು ಪಾತ್ರ ಭಾಳ ದೊಡ್ಡದಾಗಿದೆ. ನಾವು ಅವ್ರನ್ನ ಯಾವ ಮಟ್ಟದಲ್ಲಿ ಪೂಜಿಸೋದೋ ಗೌರವಿಸೋದೋ ಗೊತ್ತಿಲ್ಲ, ಆ ಮಟ್ಟದಲ್ಲಿ ಸೇವೆನ ನಿರಂತರವಾಗಿ ಮಾಡ್ತಿದ್ದಾರೆ. ಅವ್ರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಹೀಗೆ ಹೊರಗಡೆ ಬಂದರೆ ಇದು ನೋಡಿ, ನಮ್ಮ ವ್ಯವಸ್ಥೆ ಹೇಗಿದೆ. ಸಂಪಿದೆ, ಟ್ಯಾಂಕ್ ಇದೆ, ಮನೆ ಈಚೆ ಕಡೆ ಬಟ್ಟೆ ಒಣಗೋಣಕ್ಕೆ ಪ್ಲೇಸ್, ಆಮೇಲೆ ಗಾರ್ಡ್ಲ್ಯಾಂಡ್ ವಿಶಾಲವಾಗಿದೆ. ಗಾರ್ಡ್ಲ್ಯಾಂಡ್ ತುಂಬ ವಿಶಾಲವಾಗಿದೆ, ಎಲ್ಲ ಸುವ್ಯವಸ್ಥಿತವಾಗಿದೆ. ಇಲ್ಲ ಗಲೀಜು ಇನ್ನೊಂದು ಮತ್ತೊಂದಂಥದ್ದು ಏನಿಲ್ಲ. ಸೊಳ್ಳೆ ಕಾಟಕ್ಕೆ ನೋಡಿ, ಒಂದೇ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀವಿ. ಒಂದು ಸೊಳ್ಳೆ ಒಳಗೋಂಗಿಲ್ಲ, ನನಗೆ ಪ್ರತಿ ಜಾಗದಲ್ಲೂ ಮೆಶ್ ಹಾಕ್ಸಿದ್ದೀವಿ. ಈ ಮೆಶ್ ಇರ್ಬೋದು, ಆ ಮೆಶ್ ಇರ್ಬೋದು, ಆ ಕಡೆ ಮೆಶ್ ಇರ್ಬೋದು. ಆಮೇಲೆ ಸೋಲಾರ್ ವ್ಯವಸ್ಥೆ ಇದೆ, ಬಿಸಿ ನೀರಿನ ವ್ಯವಸ್ಥೆ ಇದೆ, ಆಮೇಲೆ ವಾಷಿಂಗ್ ಮಿಷಿನ್ ಇದೆ. ಆಮೇಲೆ ಇನ್ನಿತರ ಯಾವ್ಯಾವ ರೀತಿ ಅನುಕೂಲತೆ ಬೇಕೋ ಅವೆಲ್ಲ ಸಹ ಇಲ್ಲಿ ಅವೈಲೇಬಲ್ ಇದೆ. ಈ ಎಕ್ಸಾಂಪಲ್ ಫಿಲ್ಟ್ರ್ ವಾಟ್ರ್ ನೋಡಿ, ಎಕ್ಸಾಂಪಲ್ ಪಬ್ಲಿಸಿ ಅಂತ ಫಿಲ್ಟರ್ ವಾಟರ್ ಕೊಟ್ಬಿಡ್ತೀವಿ ನಾವಿಲ್ಲಿ. ಫಿಲ್ಟರ್ ವಾಟರ್ ಇದೆ. ಪ್ರತಿದಿನ ಹೈಜಿನಿಕ್ಕಾಗಿ ನೀರು, ಹೈಜಿನಿಕ್ ಫುಡ್ಡು, ಅವ್ರಿಗೆ ವಿಟಮಿನ್ಸು,
ಇಲ್ಲಿ ನಾನ್ ವೆಜ್ಗೆ ಅವಕಾಶ ಇಲ್ಲ. ವೆಜ್ಜಿಗೆ ಸೊಪ್ಪಿನ ಪಲ್ಯಗಳಿರ್ಬೋದು, ಚಪಾತಿ ಇರ್ಬೋದು, ಮುದ್ದೆ, ಅನ್ನ, ಸಾರು, ಮಜ್ಜಿಗೆ, ಪಲ್ಯಗಳಿರ್ಬೋದು. ಖಂಡಿತ ಇಲ್ಲಿ ಪ್ರತಿ 15 ದಿನಕ್ಕೊಮ್ಮೆ ಇಲ್ಲಿ ಆರೋಗ್ಯ ತಪಾಸಣೆ ನಡೆಯುತ್ತೆ. ಇಲ್ಲಿ ಈ ವಾರ್ಡಿಗೆ ಸಂಬಂಧಪಟ್ಟಂಥ ಒಂದು ನರ್ಸ್ ಇದ್ದಾರೆ, ಅವರು ಬಂದು ಚಿಕಿತ್ಸೆ ಕೊಡ್ತಾರೆ, ಅಂದರೆ ಎಲ್ಲರದ್ದು ಆರೋಗ್ಯನ ಇದು ಮಾಡ್ತಾರೆ. ತದನಂತರ ನಮಗೆ ಅತಿ ಮುಖ್ಯವಾಗಿ ಬೆಂಗಳೂರಿನ ಜೈನ್ ಆಸ್ಪತ್ರೆ ಮತ್ತು ಸಾಕ್ಷರತಾ ಒಂದು ಕೇಂದ್ರ ಅಂತ ಒಂದು ನಮ್ಮ ರೇಖಾ ಮೇಡಮ್ ಅಂತ ಒಬ್ಬರಿದ್ದಾರೆ. ಆ ಮೇಡಮ್ ಕಡೆಯಿಂದ ಸಾಕ್ಷರತಾ ಆಂದೋಲನ ಒಂದು ಇದಿದೆ, ಆ ಸಂಸ್ಥೆ ಪ್ಲಸ್ ಆಮೇಲೆ ಹಂಗೆ ನಮ್ಮ ಇದೊಂದು ಯಾವುದು ಬೆಂಗಳೂರು ಜೈನ್ ಹಾಸ್ಪಿಟಲು, ಇವ್ರ ಮುಖಾಂತರ ನಮಗಿಲ್ಲಿ BP, ಶುಗರು, ECG, ಇನ್ನಿತರೆ ನರಗಳಿಗೆ ಸಂಬಂಧಪಟ್ಟಿದ್ದು, ಕಾಲಿಗೆ ಸಂಬಂಧಪಟ್ಟಿದ್ದು, ಇವೆಲ್ಲದು ಕಣ್ಣಿಗೆ ಸಂಬಂಧಪಟ್ಟಂತು ಎಲ್ಲ ರೀತಿಯ ಚಿಕಿತ್ಸೆಗಳ ಒಂದು ಸೇವೆಯನ್ನು ಸಹ ಬಗ್ಗೆ ತುಂಬ ಕೇರ್ ತೊಗೊತೀವಿ. ಆಮೇಲೆ ಫುಡ್ ಹೈಜಿನಿಕ್ಕೆ ಕೊಡೋದು, ಬಿಸಿ ಬಿಸಿನೇ ಕೊಡೋದು. ಆಮೇಲೆ ಎಲ್ಲರಿಗೂ ಸಹ ನಾನು ಇಲ್ಲೊಂದು ಮನವಿನೂ ಮಾಡ್ಕೊತೀನಿ, ಏನು ಅಂತಂದರೆ ಈ ಒಂದು ಹಿರಿಯರ ಮನೆಗೆ ಯಾರು ಏನೇ ತಮ್ಮ ತನು ಮನ ಧನ ಕೊಡೋ ಸಂದರ್ಭದಲ್ಲಿ ಫುಡ್ ಅಂತ ಕೊಟ್ಟಾಗ ಮೊದಲು ಇದು ದೇವಸ್ಥಾನ, ಇದು ದೇವರ ಮನೆ ಅಂತ ತಿಳ್ಕೊಂಡು ಈ ಮನೆಗೆ ಮೊಟ್ಟ ಮೊದಲಾಗಿ ತಾವು ಏನೇ ಕೊಡೋದು ಆಸೆ ಇದ್ದರೆ, ಈಗ ಎಕ್ಸಾಂಪಲು ಬರ್ಡೇ ಪಾರ್ಟಿ ಮಾಡ್ಕೊತಾರೆ, ಆಮೇಲೆ ಹಂಗೆ ಹಿರಿಯರ ಒಂದು ಕಾರ್ಯ ಮಾಡ್ಕೊತಾರೆ, ಆಮೇಲೆ ಮಕ್ಕಳು ಬರ್ಡೇ ಮಾಡ್ತಾರೆ, ಆಮೇಲೆ ವಿವಾಹ ವಾರ್ಷಿಕೋತ್ಸವ ಮಾಡ್ಕೊತಾರೆ, ಇನ್ನಿತರೆ ಖುಷಿ ಸಂಬಂಧಪಟ್ಟಂಥ ಏನೇ ಮಾಡ್ಕೊಳ್ಳಿ. ಈಗ ತಂದೆ ತಾಯಿದು ವೈಕುಂಠ ಸಮಾರಾಧನೆ ಮಾಡ್ತವೆ, ಏನೇ ಮಾಡೋದು ನಾನು ಇಲ್ಲಿ ಮಾಡ್ತಿದ್ದಾರೆ ತುಂಬ ಜನ. ಎಲ್ಲೆಲ್ಲೋ ಆಡಂಬರವಾಗಿ ನೀವು ಖರ್ಚು ಮಾಡ್ಕೊಳೋದನ್ನ ಅಲ್ಲಿ ಅದು ಸೆಕೆಂಡ್ ಪಾಯಿಂಟು, ಆಡಂಬರ ಮಾಡ್ಕೊಳೋದು ಸೆಕೆಂಡ್ ದಾರಿ. ಮೊದಲನೇದು ದೇವಸ್ಥಾನಕ್ಕೆ ಹೆಂಗೆ ಹುಟ್ಟಿದ್ದಿನ ನಾವು ದೇವಸ್ಥಾನಕ್ಕೆ ಹೆಂಗೆ ಹೋಗ್ಬತ್ತೀವೋ ಅದೇ ರೀತಿ ಈ ಒಂದು ಹಿರಿಯರ ಮನೆಗೆ ಬಂದು ಅವ್ರ ಸೇವೆ ಸಲ್ಲಿಸ್ಬೇಕಂತ ಕೇಳ್ಕೊಂತೀನಿ. ನೀವು ಮಿಕ್ಕಿದ್ದನ್ನ ತಂದ್ಕೊಡೋದಕ್ಕಿಂತ ಮುಂಚೆ ಇವರು ಸಹ ನಮ್ಮ ಮನೆಯವರೇ ಅನ್ನೋ ಕಾನ್ಸೆಪ್ಟ್ನ ಆಲೋಚನೆ ಹಿಡ್ಕೊಂಡು ಮೊದಲು ಪ್ರಸಾದ ದೇವಸ್ಥಾನಕ್ಕೆ ಹೋಗಲಿ ಅಂತ ಈ ಒಂದು ಸನ್ನಿಧಿಗೆ ತಂದುಕೊಟ್ಟು ತದನಂತರ ಅವ್ರು ಉಪಯೋಗಿಸ್ಕೊಂಡ್ರೆ ನಮಗೆ ಭಾಳ ಸಂತೋಷ. ಆಮೇಲೆ ಮಿಕ್ತು ಅಂತ ತಂದ್ಕೊಡೋ ವ್ಯವಸ್ಥೆ ಬೇಡ. ನಾನು ಕೈ ಮುಗಿದು ಕೇಳ್ಕೊತೀನಿ, ಈಗ ನಿಮ್ಮಲ್ಲಿ ಮಾಡ್ತೀರಾ, ಒಂದು 100 ಜನಕ್ಕೆ 1000 ಜನಕ್ಕೆ ಅನ್ನ ಹಾಕ್ತೀರಾ, ಊಟ ಕರಿತೀರಾ, ಆತಿಥ್ಯನ ಇದು ಮಾಡ್ತೀರಾ. ಈ ಸಂದರ್ಭದಲ್ಲಿ ಇವರು ಸಹ ನಮ್ಮಲ್ಲಿ ಒಂದು 20 ಜನ ಇದ್ದಾರೆ, ಇವರು ನಮ್ಮವರೇ, ನಮ್ಮ ತಂದೆನೋ ನಮ್ಮ ತಾಯಿನೋ ಅನ್ನೋ ಕಾನ್ಸೆಪ್ಟ್ನ ಆಲೋಚನೆ ಹಿಡ್ಕೊಂಡು ನೀವು ಮೊದಲು ಪ್ರಸಾದನ ಈ ಸನ್ನಿಧಿಗೆ ಕಳಿಸಿ ತದನಂತರ ತಾವು ತಮ್ಮ ಮನೆಯ ಶುಭ ಕಾರ್ಯಗಳನ್ನ ನೆರವೇರಿಸ್ಕೊಡ್ಬೇಕಂತ ನಾನು ಕೇಳ್ಕೊತೀನಿ ಕೈ ಮುಗಿದು. ತಮಗೆ ಆಗಲೇ ಒಂದು ಮಾಹಿತಿ ಹೇಳಿದೆ ಈಚೆಗಡೆ ನಾನು ಏನಂತ, ಇಲ್ಲಿ ಯಾರೇ ದಾನಿಗಳು ಬಂದರೂ ಅವ್ರು ಏನೇ ದುಡ್ಡು ಕೊಟ್ಟರು ಸಹ ವಿತ್ ಚಲನ್ ರಸೀದಿ ಕೊಡ್ತೀವಿ ನಾವು. ಈಗ ಎಕ್ಸಾಂಪಲ್ ಇದು ನಮಗೆ ಪ್ರಿಂಟ್ಔಟ್ ಇದೆ ನೋಡಿ, ಯಾರು ದುಡ್ಡು ಕೊಟ್ಟಿದ್ದಾರೋ ಈ ಆಶ್ರಮಕ್ಕೆ ಅವ್ರ ಮಕ್ಕಳು ಹುಡ್ದಬ್ದಲ್ಲೋ, ತಂದೆ ತಾಯಿ ಹುಡ್ದಬ್ದಲ್ಲೋ, ಅಜ್ಜಿ ತಾತನ ಹುಡ್ದಬ್ದಲ್ಲೋ, ಏನೇ ಒಂದು ಅವರ ಇಲ್ಲ ವಿವಾಹ ವಾರ್ಷಿಕೋತ್ಸವ ಏನೇ ಕೊಟ್ಟರು ಸಹ ಇದಕ್ಕೆ ವಿತ್ ಬಿಲ್ ಇರುತ್ತೆ ನೋಡಿ. ಎಕ್ಸಾಂಪಲ್ ಯಾವುದು ರಾಘವ್ ತನುಜನ್ 2 ವರ್ಷ ದುಡ್ಡು ಕೊಟ್ಟಿದ್ದಾರೆ 18ನೇ ತಾರೀಕು ವಿತ್ ಚಲನ್ ಕೊಟ್ಬಿಡ್ತೀವಿ. ನಮ್ದು ಈ ರೀತಿ ಒಂದು ಚಲನ್ನು ದುಡ್ಡು ಕೊಟ್ಟಂಥ ರಸೀದಿ ಇರ್ತವೆ, ಅದರಿಂದ ನಮ್ದು ಈ ರೀತಿ ಇರ್ತದೆ. ಇದು ನಮ್ಮಲ್ಲಿ ಹಿಂಗೆ. ಹಾಗೆ ನಿಮಗೆ ಒಂದು ಉದಾಹರಣೆ ಕೊಡ್ತೀವಿ ಬನ್ನಿ, ಹಾಗೆ ನಮ್ಮದೊಂದು ಕಿಚನ್ ತೋರಿಸ್ಕೊಡ್ತೀನಿ. ನಮ್ಮ ಕಿಚನ್ ಹೆಂಗಿದೆ ಅಂತಂದರೆ, ನಾವು ಇಲ್ಲಿ ಹೇಳ್ಕೊಂಡು ಎಕ್ಸಾಂಪಲ್ ನೋಡಿ, ತಮಗೆ ಇಲ್ಲಿ ಒಂದು ಸೌತೆಕಾಯಿ ತೋರಿಸ್ತೀನಿ ಎಷ್ಟು ಕ್ವಾಲಿಟಿ ಇದೆ. ಎಕ್ಸಾಂಪಲ್ ಕ್ವಾಲಿಟಿ ಸೌತೆಕಾಯಿ ಬ್ರ್ಯಾಂಡೆಡು, ಅಂದರೆ ನಮ್ಮ ಹೈಜೆನಿಕ್ ಅನ್ನೋದಕ್ಕೆ ಇವು ರೀಸನ್ಗಳು. ಈಗ ಪೊಟೊಟೊ ಇವೆಲ್ಲ ಫ್ರೆಶ್ಶು, ನೀವು ಯಾವುದೇ ತೊಗೊಂಡ್ರೆ ಎಲ್ಲ ಫ್ರೆಶ್ ಐಟಮ್ ಇಲ್ಲಿ ಫುಡ್ ಕೊಡೋಂಥದ್ದು. ಎಕ್ಸಾಂಪಲ್ಲು ನಿಮಗೆ ನೋಡಿ, ಈ ಟೊಮೊಟೊ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಮಾರ್ಕೆಟಲ್ಲೂ ಸಹ ಸಿಗೋ ಡೌಟ್ ಇರುತ್ತೆ, ಅಷ್ಟು ಚೆನ್ನಾಗಿ ತತ್ತೀವಿ ಹೈಜೆನಿಕ್ ಫುಡ್ಡು. ಹಾಗೆ ನೋಡಿ ಈಗೆಲ್ಲ ಮೆಟೀರಿಯಲ್ ಇದೆ. ಹೇಗೆ ನೋಡಿ, ಇವು ನಮ್ಮ ಕಲ್ಪನಮ್ಮ ಅಂತ ಪರಿಚಯ ಮಾಡಿಕೊಡ್ತೀನಿ. ತಾಯಿ ಕಡೆ ಸ್ವಲ್ಪ ತಿರ್ಗವ. ಇವರು ಕಲ್ಪನಮ್ಮ ಅಂತ ಈ ಆಶ್ರಮದಲ್ಲಿ ಸಂಪೂರ್ಣ ಎಲ್ಲರ ಸೇವೆಗಳಿಗೂ ನಿರಂತರ ನಿಂತ್ಕೊಂಡ್ಬಿಟ್ಟವ್ರೆ. ಇವರು ಸಹ ಸೇವಾ ಮನೋಭಾವದಲ್ಲಿ ಜಾರಿ ಬಿಟ್ಟಿದ್ದಾರೆ. ಇವರು ನಮ್ಮ ಅಡುಗೆ ಸಹಾಯಕಿ ಹಾಗೂ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರ ಮನೆಗೆ ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರ ಸೇವೆನ ನಿರಂತರವಾಗಿ ಪ್ರತಿನಿತ್ಯ ಮಾಡ್ತಿದ್ದಾರೆ. ಇವರು ಒಂಥರ ಅನ್ನಪೂರ್ಣೇಶ್ವರಿ ಇದ್ದಂಗೆ ಈ ನಮ್ಮ ಕಲ್ಪನಮ್ಮವರು. ಬರಮ್ಮ ತಾಯಿ, ನೀನು ಬರಮ್ಮ. ಕವಿತಾ ಬಾರಮ್ಮ. ಈಕೆ ಕವಿತಾ ಅಂತ, ಕಾವ್ಯ ಅಂತ. ಈ ಕಾವ್ಯ ಬಂದು ಈ ನಮ್ಮ ಹಿರಿಯರ ಮನೆ ಆಶ್ರಮದಲ್ಲಿ ಸೇವೆ ಮಾಡ್ಕೊಂಡು ಅವರು ಸಹ ಇಲ್ಲೇ ಇದ್ದಾರೆ. ಈಕೆಗೆ ನಮ್ಮ ಕಲ್ಪನಮ್ಮನಿಗೆ ಹಾಗೂ ಹೆಲ್ಪರ್ ಆಗಿ ಪ್ಲಸ್ ಈ ಎಲ್ಲರಿಗೂ ಹೆಲ್ಪರ್ ಆಗಿ ಇಲ್ಲಿ ಕಾರ್ಯ ನಿಂತ್ಕೊಂಡು ಹೋದರೆ. ಎಕ್ಸಾಂಪಲ್ ನೋಡಿ, ಇದು ಫ್ರಿಡ್ಜು ಯಾರೋ ದಾನಿಗಳು ಕೊಡಿಸಿರ್ತಕ್ಕಂಥದ್ದು. ಎಕ್ಸಾಂಪಲ್ಲು ಇಲ್ಲೆಲ್ಲ ನಾವು ಇಲ್ಲಿ ಬೆಣ್ಣೆ ಸಮೇತ ಉಪಯೋಗಿಸ್ತೀವಿ. ಬೆಣ್ಣೆ ಇರ್ಬೋದು, ಪ್ರತಿನಿತ್ಯ ಪೂಜೆಗೆ ಹೂವು ಇರ್ಬೋದು, ಯಾರೇ ಹಿರಿಯರು ಬಂದರು ಮೊಸರು, ಮಜ್ಜಿಗೆ. ಈಗ ನೋಡಿ ತರಕಾರಿಗಳು ಎಕ್ಸಾಂಪಲ್ ನಿಮಗೆ ಎಲ್ಲ ಹೈಜೆನಿಕ್ ತರಕಾರಿಗಳು ಇಲ್ಲಿ ಬಂತಂದರೆ ಎಕ್ಸಾಂಪಲ್ ನೋಡಿ, ಎಲ್ಲ ಕ್ವಾಲಿಟಿ ಐಟಮ್ಸು. ಚಿಲ್ಲಿ ಇರ್ಬೋದು, ಒಂದು ಕ್ಯಾರೆಟ್ ಇರ್ಬೋದು, ಎಲ್ಲ ಥರ ಪದಾರ್ಥಗಳು ತರಕಾರಿಗಳನ್ನ ಪ್ರತಿನಿತ್ಯ. ಯಾಕೆಂದರೆ ವಯಸ್ಸಾದಂಥವ್ರಿಗೆ ಇಂಥ ವಿಟಮಿನ್ಸು ತರಕಾರಿಗಳನ್ನ ಕೊಟ್ಟಷ್ಟು ಆರೋಗ್ಯ ಚೇತರಿಸ್ಕೊಂಡಿದೆ ಅನ್ನೋ ಲೆಕ್ಕಾಚಾರಕ್ಕೆ ಎಲ್ಲ ಒಳ್ಳೊಳ್ಳೆ ಐಟಮ್ ಕೊಡ್ತೀವಿ. ಇಲ್ಲಿ ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡ್ಕೊಟ್ಟಿದ್ದೀವಿ. ಯಾರ ಆರೋಗ್ಯದಲ್ಲೂ ಏರುಪೇರು ಆಗಿಲ್ಲ. ಭಾಳ ಆಗೋದು ಬೇಡ ಸರ್, ಖಂಡಿತವಲ್ಲೂ ನೋಡಿ. ಈಗ ಇಷ್ಟು ಯಾವುದೊಂದು ಎಕ್ಸಾಂಪಲು, ಯಾವುದೊಂದು ಯೂತ್ಸ್ ಒಂದು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಬಂದು ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಅವರೇ ಸ್ವತಃ ಎಲ್ಲ ಏನೋ ಐಟಮ್ ತಂದುಕೊಟ್ಟು
ಇವತ್ತು ಇಲ್ಲೇ ಬಿಸಿ ಬಿಸಿ ಮಾಡಿ ಇಲ್ಲೇ ನಾವು ತಿನ್ನಬೇಕು ಅನ್ನೋ ಎಲ್ಲರ ಜೊತೆ ನಾವು ಊಟ ಮಾಡಬೇಕು, ಸವಿಬೇಕು, ಸೇವೆ ಮೊದಲು ಮಾಡಿ ತದನಂತರ ನಾವು ಊಟ ಮಾಡ್ತೀವಿ ಅಂತ ಕೇಳ್ಕೊಂಡ್ರು ಅವಕಾಶ ಕೊಟ್ಟಿದ್ದೀವಿ. ಈಗ ನಮ್ಮ ಕಲ್ಪನೂರಲ್ಲಿ ರೆಡಿ ಮಾಡ್ತಿದ್ದಾರೆ, ಹೆಲ್ಪರಾಗಿ ಹಾಕಿ ಇನ್ನೂ ನಮ್ಮ ಒಂದು 15 ಜನ ನಮಗೆ ಅವ್ರ ಕೈಲಿ ಏನು ಸಾಧ್ಯವಾದಷ್ಟು ಹೆಲ್ಪ್ ಮಾಡ್ಕೊಂಡು ಎಲ್ಲ ರೀತಿ ನಗ್ನಗ್ತಾ ಒಂದು ಬಹು ಅವಿಭಕ್ತ ಕುಟುಂಬ ಈ ಹಿಂದಿನ ಕಾಲದಲ್ಲ ಸರ್. ಅಲ್ಲಿ ಹಿರಿಯರ ಮನೆ ಅಂತ ಕಾನ್ಸೆಪ್ಟ್ ಬಂದಾಗಲೇ ನಾನು ಎಸ್ ಅದೇ ಅವಿಭಕ್ತ ಕುಟುಂಬ. ನೋಡ್ಕೊಂಡು ಎಸ್ ನಮ್ಗೆ ಅದೇ ಕಾನ್ಸೆಪ್ಟ್ ಬೇಕಾಗುತ್ತೆ. ಯಾಕೆಂದ್ರೆ ನಾವೆಲ್ಲ ಹೊಂದಾಣಿಕೆಲಿದ್ದೀವಿ, ನಾವೆಲ್ಲ ಚೆನ್ನಾಗಿದ್ದೀವಿ, ನಾವೆಲ್ಲ ಒಂದು ನಮ್ಮ ಮನೋಭಾವದಲ್ಲಿ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತೀವಿ. ಇಲ್ಲಿ ನಾವೆಲ್ಲ ಈ ಭೇದ ಭಾವ ಏನೂ ಇಲ್ಲ. ಇಲ್ಲಿ ಬಡತನ ಸಿರಿತನ, ಅವ್ನು ಕಷ್ಟದಲ್ಲಿದ್ದಾನೆ, ಅವ್ನು ಸುಖದಲ್ಲಿದ್ದಾನೆ, ನೋ ಕಾನ್ಸೆಪ್ಟು. ಬಡವನು ಸಾಹುಕಾರನು ಎಲ್ಲರೂ ಒಂದೇ, ದೇವ್ರ ಮುಂದೆ ಎಲ್ಲರೂ ಭಕ್ತರೇ. ಆ ಕಾನ್ಸೆಪ್ಟಲ್ಲಿ ಈ ಹಿರಿಯರ ಮನೆಯಲ್ಲಿ ನಾವೆಲ್ಲ ಒಂದೇ ಅನ್ನೋ ಕಾನ್ಸೆಪ್ಟಲ್ಲಿ ಆಲೋಚನೆ ನಾವು. ಸರ್ ಅಕಸ್ಮಾತ್ ಈಗ ದಾನಿಗಳು ಯಾರು ಬಂದರು ಅವ್ರನ್ನ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, ಇಲ್ಲ ಬರೋಕ್ಕಾಗಲ್ಲ, ನಿಮ್ಗೆ ಏನಾರು ಸಹಾಯ ಮಾಡಬೇಕು ಅಂತ ಇದ್ರೆ ಈಗ ಅಕೌಂಟ್ ನಂಬರು ಇಲ್ಲ ಖಂಡಿತ. ಮೊದಲನೇದಾಗಿ ನಮ್ಮ ಮೊಬೈಲ್ ನಂಬರ್ ತೊಗೊಂಬಿಡಿ ದಯವಿಟ್ಟು. ನಮ್ಮ ಮೊಬೈಲ್ ನಂಬರ್ ಹೇಳ್ತೀನಿ. ನನ್ನ ಹೆಸರು ತರಕಾರಿಗಳಂತ. ನನ್ನ ನಂಬರು 9739420228. ಇನ್ನೊಂದು ನಂಬರು 9886643733. ಈ ನಂಬರ್ಗೆ ಕಾಲ್ ಮಾಡ್ಬೋದು. ಇನ್ನೊಂದು ನಮ್ಮ ಅಧ್ಯಕ್ಷ ನಂಬರ್ ಕೊಟ್ಟಿರ್ತೀನಿ. ಅಧ್ಯಕ್ಷರು ಸಹ ನೀವೇನು ಮಾಡ್ಬೋದು, ಫೋನ್ ಮಾಡ್ಬೋದು. ಫೋನ್ ಮಾಡಿ ಅವ್ರ ನಂಬರ್ ತೊಗೋಬೋದು. ಅವ್ರದ್ದೊಂದು ನಂಬರ್ ಹೇಳ್ಬಿಡ್ತೀನಿ, ಬರ್ಕೊಂಬಿಡಿ. 6639833393. ರಾಮಣ್ಣವರು ಅಂತ ಇವ್ರಿಗಾರು ಸಹ ನೀವು ಅಕೌಂಟ್ ನಂಬರ್ ಕೇಳ್ಬೋದು. ಅಕೌಂಟ್ ನಂಬರ್ ನಾವೇನು ಮಾಡ್ತೀವಿ, ವಾಟ್ಸಪ್ ಕಳಿಸ್ಕೊಡ್ತೀವಿ. ಅದು ಬ್ಯಾಂಕ್ ಅಕೌಂಟ್ ನಂಬರು. ಅದಕ್ಕೆ ಅದು ಶ್ರೀ ಶಾರದಾದೇವಿ ಚಾರಿಟಬಲ್ ಟ್ರಸ್ಟ್ ಅಂತಲೇ ಇರುತ್ತೆ. ಆ ಅಕೌಂಟ್ಗೆ ಡೈರೆಕ್ಟಾಗಿ ತಮ್ಮ ಅಮೂಲ್ಯವಾದ ಕಷ್ಟಪಟ್ಟು ದುಡಿದಂಥ ಹಣನ ಜನರ ಹಿರಿಯರ ಸೇವೆಗೆ ಅಂತ ಹಾಕ್ಬೋದು. ಇಲ್ಲಿ ಯಾವುದೇ ರೀತಿ ಮೋಸ ಫ್ರಾಡು ಇನ್ನೊಂದಿರಲ್ಲ. ಯಾಕೆಂದರೆ ಟ್ರಸ್ಟ್ ಹೆಸರಿಗೆ ಹೋಗುತ್ತೆ. ಈ ಟ್ರಸ್ಟಲ್ಲಿ ಪ್ರತಿ ವರ್ಷ ಆಡಿಟಿಂಗ್ ನಡೀತೆ. ಆ ಆಡಿಟಿಂಗಲ್ಲಿ ಯಾರ್ಯಾರು ಏನೇನು ದುಡ್ಡು ಕೊಟ್ಟಿದ್ದಾರೆ, ನಾವೇನು ಖರ್ಚು ಮಾಡಿದ್ದೀವಿ ಎಲ್ಲ ಲೆಕ್ಕಪತ್ರ ಸಿಗುತ್ತೆ. ಸರ್ ಈಗ ಎಲ್ಲೋ ಇರ್ತಾರೆ, ಅಲ್ಲಿ ನಿಯರ್ ಬೈ ಇರ್ತಾರೆ. ಈಗ 10 ಕಿಲೋಮೀಟರ್ ಟಿಪ್ಟೂರು ಲೋಕಲಲ್ಲಿ ಇರ್ತಾರೆ. ಅವ್ರು ಬಂದು ಅಲ್ಲೇ ನಿಂತ್ಕೊಂಡು ಮೊಬೈಲಲ್ಲಿ ಮಾಡೋದಕ್ಕಿಂತ ಬಂದು ಇಲ್ಲಿ ವಿಸಿಟ್ ಕೊಟ್ಟು ಅವ್ರ ಹಿರಿಯರ ಮಾತಾಡಿಸಿ ಅವ್ರಿಗೆ ಒಂದು ರೆಸ್ಪಾನ್ಸ್ ಸಿಗುತ್ತೆ. ನೀವು ನೋಡ್ದಂಗೆ ಆಗುತ್ತೆ. ಅವ್ರ ಡೌಟ್ ಇದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ಬೋದು. ಹೌದು ಸರ್. ಈಗ ಏನಾಗುತ್ತೆ ಅಂತಂದರೆ, ಈಗ ಎಕ್ಸಾಂಪಲ್ ಇಲ್ಲಿಂದ ನಾವು 100 ಮೈಲಿ 1000 ಮೈಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಅದು ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ದುಡ್ಡು ಖರ್ಚಾಗಲಿ, ನಾವು ಕಾರ್ ಮಾಡಿಕೊಂಡು ಹೆಲಿಕಾಪ್ಟ್ರಲ್ಲೋ ಫ್ಲೈಟಲ್ಲೋ ಟ್ರೈನಲ್ಲೋ ಹೊರಟೋಗ್ಬಿಡ್ತೀವಿ. ಬಟ್ ಆದರೆ ಯಾರು ಎಲ್ಲೇ ಇರಲಿ, ಈ ಒಂದು ಆಶ್ರಮ ಇಷ್ಟ ನಡೀತಿದೆ, ನಾವು ಹಿರಿಯರ ಸೇವೆ ಮಾಡಬೇಕು ಅನ್ನೋ ಆಸೆ ಇರತಕ್ಕಂಥವ್ರು ದಯಮಾಡಿ ಈ ಜಾಗಕ್ಕೆ ಬಂದು ದೇವರ ಉಂಡಿಗೆ ಹೆಂಗೆ ಈಗ ಎಕ್ಸಾಂಪಲ್ ಮಂಜುನಾಥ ಸ್ವಾಮಿಗೆ ನಾವು ಉಂಡಿಗೆ ದುಡ್ಡು ಹಾಕಬೇಕು ಅಂತಂದಾಗ ಅವರೇ ಭಕ್ತಿಯಿಂದ ಅಲ್ಲಿ ಹೋಗಿ ಹೆಂಗೆ ದುಡ್ಡು ಹಾಕ್ತಾರೆ ಅದೇ ರೀತಿ ಬಂದು ನೀವು ಸಹ ದುಡ್ಡು ಹಾಕಿ ಅಂತ ನಾನು ಹೇಳ್ತಿಲ್ಲ. ನೀವು ಸಹ ಹಿರಿಯರ ಮನೆಗೆ ಬಂದು ಇಲ್ಲಿ ಸೇವಾ ಮನೋಭಾವ ನೀವೇನಾದ್ರು ಮಾಡ್ಬೋದು. ಹಿರಿಯರ ಸೇವೆ ಮಾಡ್ಬೋದು. ನಿಮ್ಮ ಕೈಲಿ ತನು ಮನಧನ ಅರ್ಪಿಸ್ಕೋಬೋದು. ದುಡ್ಡಿದ್ರೆ ದುಡ್ಡು ಕೊಡ್ಬೋದು. ಇಲ್ಲಾಂದರೆ ನಿಮ್ಮ ಕೈ ಶಕ್ತಿ ಇದ್ದರೆ ಒಂದು ಏನೋ ಅಕ್ಕಿನೋ ಬೇಳೆನೋ ತಂದ್ಕೊಡ್ಬೋದು. ಇಲ್ಲ ಇನ್ ಕೇಸ್ ನನಗೆ ದುಡ್ಡು ಕಾಯಿಸೋ ಶಕ್ತಿ ನನ್ನ ಕೈಲಿಲ್ಲ, ಅಟ್ಲೀಸ್ಟ್ ಹಿರಿಯರ ಸೇವೆ ಮಾಡ್ತೀನಿ ಅಂತ ಇಲ್ಲಿ ಬಂದು ಏನೋ ತರಕಾರಿ ಹೆಚ್ಚಿಕೊಡೋದು, ಇಲ್ಲ ಅವತ್ತಿನ ಸೇವೆನ ಅವ್ರ ತಂದೆ ತಾಯಿ ಸಲು ಮಕ್ಕಳ ಸಲು ಪುಣ್ಯ ಬರಲಿ ಅನ್ನೋ ಕೆಲಸಕ್ಕೆ ನೀವೇನು ಬೇಕಾದ್ರೂ ಮಾಡ್ಬೋದು. ಇದೆಲ್ಲದೂ ದೇವ್ರ ಕೆಲಸ ಅಂದ್ಕೊಂಡು ನಾವಿಲ್ಲಿ ಸಂಪೂರ್ಣ ಅವ್ರಿಗೆ ಸಹಕಾರ ಕೊಡ್ತೀವಿ, ಅವಕಾಶನ ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ, ಈ ನಮ್ಮನೆ ಹೆಣ್ಮಕ್ಳುಗಳು ಅನ್ಬೋದು, ಹಿರಿಯರ ಮನೆ ಹೆಣ್ಮಕ್ಳು ಪ್ಲಸ್ ಆಮೇಲೆ ಹಂಗೆ ನಮ್ಮ ಮನೆಯ ಹೆಣ್ಮಕ್ಳು ಅಂತ ಹೇಳ್ಬೋದು. ಇವರು ಹಾಸನ್ ಯೂನಿವರ್ಸಿಟಿಲಿ MSW ಆ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಫೀಲ್ಡ್ ವರ್ಕಿಗೆ ಅಂತ ಇಲ್ಲಿ ನಮ್ಮ ಹಿರಿಯರ ಮನೆಗೆ ಬಂದಿದ್ದಾರೆ. ಸುಮಾರು ಒಂದು 15ರಿಂದ 20 ದಿನ ಇಲ್ಲೇ ಪ್ರತಿದಿನ ಬಂದು ಹೋಗಿ ಇಲ್ಲೇ ಸಂಪೂರ್ಣ ವ್ಯವಸ್ಥೆಗಳ ಬಗ್ಗೆ ತಿಳ್ಕೊಂಡು ಒಂದು ರಿಸರ್ಚ್ ಥರ ಮಾಡಿ ಇಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ನೋಡಿ ಇವರು ಸಂಪೂರ್ಣ ಇದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡಿದ್ದಾರೆ. ಇವರು ಒಂದು ಫೀಲ್ಡ್ ವರ್ಕ್ ಮಾಡಿದ್ದಾರೆ. ಇವರು ಶಮಂತ್ ಅಂತ ನಮ್ಮ ಶರಂತ್ ಅಂತ ನಮ್ಮ ಟ್ರಸ್ಟಿಯವರ ತಾಯಿ, ಟ್ರಸ್ಟಿಯವರ ಶ್ರೀಮತಿಯವರು ಹಾಗೂ ಟ್ರಸ್ಟಿಯವರ ಮಗ. ಹಾಗೆ ನಮ್ಮ ಇನ್ನೊಬ್ಬರು ಟ್ರಸ್ಟಿಗಳಿದ್ದಾರೆ. ಬಹಳ ಪ್ರಮುಖವಾಗಿ ಒಂದು ನಮ್ಮ ಹಿರಿಯರ ಮನೆಗೆ ಪಾತ್ರ ವಹಿಸ್ತಕ್ಕಂಥವ್ರು. ಇನ್ನೊಂದು ಮಕ ಅಂತ ಹೇಳ್ಬೋದು. ಒಂದೇನು ಹೇಳಿದ್ರೆ 2 ಮಕ್ಕಳಿದ್ದಂಗೆ. ಯಾವುದೇ ರೀತಿ ಕಾನೂನು ವ್ಯವಸ್ಥೆಗಳಲ್ಲಿ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ನಂದಕುಮಾರ್ ಸರ್ ಅಂತ ಇವ್ರ ಹೆಸರು. ಮೊದಲು ಪರಿಚಯ ಮಾಡಿಕೊಡ್ತೀನಿ. ನಮಗೆ ಕಾನೂನು ವ್ಯವಸ್ಥೆಯಲ್ಲಿ ಇರ್ಬೋದು, ಇನ್ಯಾವ ರೀತಿ ಸಹಕಾರ ಇರ್ಬೋದು, ಸಂಪೂರ್ಣ ಸಹಕಾರ ಕೊಟ್ಕೊಂಡು ಈ ಒಂದು ಹಿರಿಯರ ಮನೆಯಲ್ಲಿ ಇವರು ಸಹ ಎಲ್ಲ ವಿವಿಧ ಇಲಾಖೆಗಳ ಎಲ್ಲ ಮಾರ್ಗದರ್ಶನ ಕೊಟ್ಟು ಅಲ್ಲ ನ್ಯೂನತೆಗಳನ್ನ ತಿದ್ದುಪಡಿಸೋಂಥದ್ದು, ನಾವು ಯಾವ ರೀತಿ ಹೆಜ್ಜೆ ಇಡಬೇಕು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮಾರ್ಗದರ್ಶನ ಕೊಟ್ಟು ಈ ಒಂದು ಸಂಸ್ಥೆಗೆ ಸಂಪೂರ್ಣ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಮನೆಯ ಮೇಲೆ ದೇವ್ರುಡಿ ಅಂತ ಇದ್ದೇ ಇರುತ್ತೆ. ಆ ದೇವ್ರುಗಳು ನಮ್ಮಲ್ಲೂ ಅಷ್ಟೇ ಭಾಳ ವಿಭಿನ್ನವಾಗಿ ನೋಡಿ, ಪ್ರತಿನಿತ್ಯ ಹೂವಿನ ಅಲಂಕಾರಗಳಿರ್ಬೋದು. ನೋಡಿ ಈ ದೇವ್ರುಗಳು ಎಷ್ಟು ವಿಭಿನ್ನವಾಗಿ ವಿಶಾಲವಾಗಿ ದೇವ್ರುಗಳಿದೆ. ಅನ್ನಪೂರ್ಣೇಶ್ವರಿ, ಗಣಪತಿ ದೇವರುಗಳೇ ಕಾಪಾಡಿ. ಪ್ರತಿದಿನ ಇದೇ ರೀತಿ ಪೂಜೆ ಇರುತ್ತೆ, ಪುನಸ್ಕಾರ ಇರುತ್ತೆ. ನೋಡಿ, ಬಂದಂಥ ಹಿರಿಯರಿಗೆ ಇಲ್ಲಿ ಬಾಳೆಹಣ್ಣು ಇರುತ್ತೆ. ಪ್ರತಿದಿನ ಬಂದಂಥ ಹೆಣ್ಮಕ್ಳಿಗೆ ಮುತ್ತೈದರಿಗೆ ಕುಂಕುಮ ಕೊಟ್ಟು ಬಾಳೆಹಣ್ಣು ಕೊಟ್ಟು ಕಳಿಸುವಂಥ ಸಂಸ್ಕೃತಿ ಸಂಪ್ರದಾಯ ಎರಡೂ ಸಹ ನಮ್ಮಲ್ಲಿದೆ. ಇದು ನಮಗೆ ಪ್ರತಿನಿತ್ಯ ನೆಮ್ಮದಿ ಕೊಡುತ್ತದೆ. ಈ ಕಲ್ಪನಾ ಮಾಡೋದಿಲ್ಲ, ಅಡುಗೆ ಮನೆ ಇರ್ಬೋದು, ಇದಿರ್ಬೋದು, ಇಷ್ಟೇ ವಿಭಿನ್ನವಾಗಿ ಇಷ್ಟೇ ಅದ್ಭುತವಾಗಿ ಚೆನ್ನಾಗಿ ಒಂದು ಕಾರ್ಯನಿರ್ವಹಿಸ್ತಾರೆ. ನಿಮ್ಮ ಹೆಸರು? ರತ್ನಮ್ಮ. ನಮ್ಮ ಹೆಸರು ಮುಕ್ತಿಹಳ್ಳಿ ಊರು, ಚಿಕ್ಕಮಂಗ್ಳೂರು. ಕೊಡಿ ನಮ್ಮ ತಾಯಿ ಇನ್ನೊಬ್ರಿಗೆ. ನಮಸ್ತೆ ಸರ್.
ನಮ್ದು ಇದೇ ಊರು. ಮನೆಗಿನ್ನ ನೆಮ್ಮದಿಯಾಗಿದ್ದೀವಿ ಸರ್. ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೊತಾರೆ ಸರ್. ಮನೆದೆಲ್ಲ ಮರ್ತ್ಬಿಟ್ಟಿದ್ದೀವಿ ಸರ್. ನಾವು 4 ವರ್ಷ ಆಯಿತು ಬಂದು. ತುಂಬ ನೆಮ್ಮದಿಯಿಂದ ಇದ್ದೀವಿ ಸರ್. ಲಕ್ಷ್ಮಮ್ಮ, ಯಾವ ಊರು ನಿಮ್ಮದು? ತಿಪ್ಟೂರು. ನಾವು ಇಲ್ಲಿ ದೇವಸ್ಥಾನ ಸೇವೆ ಮಾಡ್ಕೊಂಡು ಆರಾಮಾಗಿದ್ದೀವಿ. ಕೊಲ್ಲಾಪುರದಮ್ಮನ ಸೇವೆ ಮಾಡ್ಕೊಂಡು ಆಶ್ರಮದಲ್ಲಿ ಊಟ ತಿಂಡಿ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀವಿ. ಏನು ತೊಂದರೆ ಇಲ್ಲ. ತಾಯಿ ನನ್ನ ಹೆಸರು ಗೌರಮ್ಮ. ಯಾವ ಊರು ನಿಮ್ಮದು? ನಮ್ದು ಇದೇ ಊರು. ಇದೇ ಊರು ಅಂದರೆ ತಿಪ್ಟೂರು. ಇಲ್ಲಿ ಹೇಗೆ ಅನಿಸುತ್ತೆ? ಚೆನ್ನಾಗಿದ್ದೀರಾ ಇಲ್ಲಿ? ಹ್ಞೂ, ಚೆನ್ನಾಗಿದ್ದೀವಿ. ನಿಮ್ಮ ಹೆಸರು? ಶಾರದಮ್ಮ. ಯಾವ ಊರು? ಹಾಸಂತ ವಿಜಯನಗರ ಬಡಾವಣೆ. ಇಲ್ಲಿ ಹೆಂಗೆ ಅನಿಸುತ್ತೆ? ಚೆನ್ನಾಗಿದ್ದೀರಾ ಇಲ್ಲಿ? ಚೆನ್ನಾಗಿದ್ದೀವಿ ಅನಿಸುತ್ತೆ. ಊಟ ತಿಂಡಿ ಎಲ್ಲ ಅಡ್ಜಸ್ಟ್ ಆಗಿದೆ? ಅಡ್ಜಸ್ಟ್ ಆಗಿದೆ. ಚಿಕ್ಕನಹಳ್ಳಿ ನಮ್ದು. ಹಾಂ, ಚಿಕ್ಕನಹಳ್ಳಿ. ನಿಮ್ಮ ನೇಮು? ಹೆಸರು? ದೇವಿರಮ್ಮ ಅಂತ. ದೇವಿರಮ್ಮ. ಎಷ್ಟು ದಿನದಿಂದ ಎಲ್ಲಿದ್ದೀರಾ? ಇಲ್ಲಿ 2 ತಿಂಗಳು ಆಯ್ತು. ಹೆಂಗೆ ಅನ್ಸುತ್ತೆ ಇಲ್ಲಿರೋದಕ್ಕೆ? ಚೆನ್ನಾಗಿ ಅನಿಸುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಹೇಳ್ಬೇಕಾ? ನಾವು ದೊಡ್ಡಶಂಕರಪ್ಪ ಅಂತ. ಯಾವ ಊರು? ಚಿಕ್ಕನಾಯಕಗಳಿಂದ ಬಂದಿದ್ದೇವೆ. ನಾವು ಮೊದಲು ಇಲ್ಲಿ ವಾತಾವರಣ ನಿಮಗೆ ಹಾಂ, ನಿಮ್ಗೆ ವಾತಾವರಣ ಹೆಂಗಿದೆ? ಇಲ್ಲ, ಇವಾಗ ಬಂದಿದ್ದೇವೆ ಇಲ್ಲಿ. ನಾವು ಮುಂಚೆ ಕೈಮಗ್ಗದಲ್ಲಿ ಕೆಲಸ ಮಾಡ್ತಾಯಿದ್ವು. ಇವಾಗ ನಮ್ಮದು ಮಕ್ಕಳೆಲ್ಲ ಬೆಂಗಳೂರಲ್ಲಿದ್ದಾರೆ. ನಾನೊಬ್ಬನೇ ಇರೋದು. ಚೆನ್ನಾಗಿದ್ದೀರಾ? ಆರೋಗ್ಯ ಪರವಾಗಿಲ್ಲ, ಚೆನ್ನಾಗಿದ್ದೇನೆ. ಧನ್ಯವಾದ. ನಿಮ್ಮ ಹೆಸರು? ಬಸಪ್ಪ. ಬಸಪ್ಪ ಅವರು. ಬಸಪ್ಪ ಅವ್ರು ಯಾವ ಊರು? ಎಡನಡಿ. ಐಡನಹಳ್ಳಿ. ಹೆಂಗಿದೆ ಇಲ್ಲಿ ವಾತಾವರಣ? ಚೆನ್ನಾಗಿದೆ. ಆರೋಗ್ಯವಾಗಿದ್ದೀರಾ? ಊಟ ತಿಂಡಿ ಸರಿಯಾಗಿ ಕೊಡ್ತಾರಾ? ಹೌದೌದು. ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿ. ಗೌಡು, ತಮ್ಮ ಹೆಸರು? ಗುಂಡಿನಾಡು. ಉಂಡಿನಾಡು. ತಮ್ಮ ಹೆಸರು? ನೀಲಕಂಠಯ್ಯ. ನೀಲಕಂಠಯ್ಯವರು. ಹೆಂಗಿದೆ ಎಲ್ಲ? ಚೆನ್ನಾಗಿ ನೋಡ್ಕೊಂತಾರಾ? ಚೆನ್ನಾಗಿದ್ದೀರಾ? ಇದೊಂದು ದೊಡ್ಡ ಪುಟ್ಟ ಮಲ್ಲಿ ಇದು. ಏನು ನಿಮ್ಮ ಹೆಸರು? ಗಂಗಮ್ಮಜ್ಜಿ. ದಿವಸ ಹೋಗ್ರಿ. ದಿವಸ ಹೇಳ್ಬೇಕಪ್ಪ ನೀವು. ಈಗ ಯಾವ ಊರು? ಅದೇ ಬರೇ. ಅದೇ ಊರಯ್ಯ. ಊಟ ತಿಂಡಿ ಆಯ್ತಾ? ನೋಡಿ, ಇವತ್ತಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ನಮ್ಮ ಹಾಸನ MSW ವಿದ್ಯಾರ್ಥಿಗಳು ಇಲ್ಲಿ ಫೀಲ್ಡ್ ವರ್ಕ್ ಮಾಡ್ಕೊಂಡು ಬಂದು ಇವತ್ತಿನ ಊಟದ ವ್ಯವಸ್ಥೆ ಅವರೇ ಮಾಡಿದ್ದಾರೆ. ಇದೆಲ್ಲರಿಗೂ ಸಹ ಊಟದ ವ್ಯವಸ್ಥೆ ಇವತ್ತು ನೋಡಿ ಭಾಳ ಸಮೃದ್ಧಿಯಾಗಿ, ಆಮೇಲೆ ಹಂಗೆ ಕ್ವಾಲಿಟಿ ಕ್ವಾಂಟಿಟಿ ಅವ್ರಿಗೆ ತಕ್ಕಂತೆ ಎಲ್ಲ ಕೊಟ್ಟಿದ್ದೀವಿ. ಮತ್ತು ನೀವು ಇನ್ನೊಂದು ಪರಿಚಯ ಮಾಡ್ಕೋಬೇಕಿತ್ತು. ಆಗಲೇ ನಮ್ಮ ಇನ್ನೊಬ್ಬರು ಶರಂತ್ ಅಂತ ನಮ್ಮ ಇನ್ನೊಬ್ಬರು ಟ್ರಸ್ಟಿ, ನಮ್ಮ ಸಂಘದ ಇನ್ನೊಬ್ಬರು ನಿರ್ದೇಶಕರು, ಆಮೇಲೆ ಅಧ್ಯಕ್ಷರು ಪರಿಚಯ ಮಾಡಿಕೊಟ್ಟಿದ್ದೀನಿ. ಈಕೆ ತಂದು ನಮ್ಮ ಒಬ್ಬ ವಿದ್ಯಾರ್ಥಿ ಇದ್ದಾರೆ, ಯಾರು MSW ಸ್ಟೂಡೆಂಟ್ಸ್, ವಿಜಯ್ ಅಂತ. ವಿಜಯ್ ಅವ್ರ ತಾಯಿಯವರು. ಅವ್ರ ತಂದೆಯೂ ಸಹ ಬಂದಿದ್ದಾರೆ, ತಂದೆಯಲ್ಲೆಲ್ಲ ಹೊರಡೆ ಇದ್ದಾರೆ. ಹಾಗೆ ಶರಂತ್ ಅವರ ಶ್ರೀಮತಿಯವರು, ಶರಂತ್ ಅವರ ತಾಯಿಯವರು ಹಾಗೂ ಶರಂತ್ ಅವರ ಮಗ, ಇವರು ಸಹ ನಮ್ಮ ಟ್ರಸ್ಟಿಯಲ್ಲಿ ಕುಟುಂಬದಲ್ಲಿ ನಮ್ಮ ಒಬ್ಬರಾಗಿದ್ದಾರೆ. ನಮಸ್ತೆ. ನಮಸ್ತೆ. ಮ್ಯಾಮ್, ನಿಮ್ಮ ಹೆಸರು? ತನುಶ್ರೀ ಅಂತ. ಮೇಡಮ್, ಈ ಟ್ರಸ್ಟ್ ಬಗ್ಗೆ ನಿಮಗೆ, ಹಿರಿಯರ ಮನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್? ಇಲ್ಲಿ ತುಂಬ ಚೆನ್ನಾಗಿ ಊಟ ಎಲ್ಲ ಫೆಸಿಲಿಟಿ ಇದೆ. ಒಳ್ಳೆ ಚೆನ್ನಾಗಿ ನೋಡ್ಕೊತಾರೆ. ಹಾಗಾಗಿ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರ್ತಾರೆ ಅಂತ ನನಗೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಸರಿ, ಶಾರದಾ ದೇವಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿ ನಿಮ್ಮ ಅನಿಸಿಕೆ ಏನು ಸರ್? ನನ್ನ ಈ ಸಂಘದ ಸಂಸ್ಥೆಯ ಅಧ್ಯಕ್ಷನಾಗಿ ನನ್ನ ಸ್ವಂತ ಅನಿಸಿಕೆ ಅಂತ ಅಂದರೆ, ಈ ನನ್ನ ಸಂಸ್ಥೆಗೆ ಪ್ರಚೋದನೆ ನೀಡಿ ಮಾಡಬೇಕು ಅಂತಂದ ಎಲ್ಲ ಸ್ನೇಹಿತರು ಒಗ್ಗೂಡಿ ಒಂದು ಶಾರದಾದೇವಿ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ಮಾಡಿಕೊಂಡು ಎಲ್ಲ ಮನಪೂರ್ವಕವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಈ ಸಂಸ್ಥೆನ ನಡೆಸ್ತಾ ಇದ್ದೀವಿ. ಇಲ್ಲಿ ನಮಗೆ ನಮ್ಮ ಧ್ಯೇಯ ವಯಸ್ಸಾದವರು ಅಂತಲ್ಲ, ತಂದೆ ತಾಯಿಗಳು ಕಳ್ಕೊಂಡಿರೋಂಥ ಮಕ್ಕಳು ಅಥವಾ ಗಂಡಸರೇ ಆಗಲಿ, ಮಕ್ಕಳನ್ನೆಲ್ಲ ಕರ್ಕೊಂಡ್ರು ಅಥವಾ ಹೆಂಗಸರಾಗಲಿ ಯಾರಾದರೂ ಸರಿ ಇಲ್ಲಿ ಬಂದು ಪ್ರವೇಶ ಪಡ್ಕೋಬೋದು. ಆದರೆ ಇಲ್ಲಿ ಏನು ಅಂದ್ರೆ ನಮ್ಮ ನಿಬಂಧನೆ ಅವ್ರದ್ದು ಆಧಾರ್ ಕಾರ್ಡ್ ಇಲ್ದಲ್ಲ ಇದ್ದರೆ ನಾವು ಯಾರನ್ನೂ ಒಳಗಡೆ ಪ್ರವೇಶ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಒಂದು ಮತ್ತು ಇಲ್ಲಿ ಸ್ವಚ್ಛತೆ ಬಗ್ಗೆ ನಾವು ಭಾಳ ಆದ್ಯತೆ ಕೊಟ್ಟಿದ್ದೀವಿ. ಅದಕ್ಕೆಲ್ಲ ಈಗ ಕೆಲವರಿಗೆ ಸ್ನಾನ ಮಾಡೋಕ್ಕಾಗಲ್ಲ, ಅಂಥವ್ರಿಗೆ ಸ್ನಾನ ಮಾಡೋಕ್ಕೆ ಅನುಕೂಲ ಆಗಂಗೆ ಅಂಥವ್ರಿಗೆ ನಾವೇ ಸ್ನಾನ ಮಾಡಿಸೋದು, ಇದು ಬಟ್ಟೆ ಒಗ್ಸೋ ಕ್ರಮ ಎಲ್ಲ ಮಾಡ್ಕೊಂಡೇಳಿ ಇಲ್ಲಿನ ಪರಿಚಾರಕರು ಹಾಗೂ ಇಲ್ಲಿನ ಆಗು ಹೋಗುಗಳನ್ನು ನೋಡ್ಕೊಳ್ತಾ ಇರೋಂಥ ಒಬ್ಬ ಮಹಿಳೆ
ಸರ್ ಎಲ್ಲ ಆರೋಗ್ಯ ಚೆನ್ನಾಗಿದ್ದಾರೆ ಅಂದ್ರೆ ಇವ್ರು ಒಬ್ಬರೇ ಕಾರಣ ಹೇಳಿ. ಹೌದೌದು, ನಾವು ಯಾರೂ ಅಲ್ಲ. ಹಗಲಾಗಲಿ ರಾತ್ರಿ ಆಗಲಿ ಅವರ ಆರೈಕೆ ಶುಶ್ರೂಷೆ ನೋಡ್ತಾ ಇರೋದು ಅಂದ್ರೆ ಇವರೇ. ಆಲ್ ಇನ್ ಒನ್. ನಾವೇನೋ ಆಡಳಿತ ಮಾಡ್ತಿರ್ಬೋದು, ಅದೇನು ದೊಡ್ಡದಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ. ಕೊನೆಯದಾಗಿ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ವ್ಯವಸ್ಥೆಗಳೆಲ್ಲ ನಿಮ್ಮ ಅಡಿಯಲ್ಲಿ, ನಿಮ್ಮ ಮಾರ್ಗದರ್ಶನದಲ್ಲಿ, ನಿಮ್ಮ ಆಶೀರ್ವಾದದಲ್ಲಿ ನಡಿಬೇಕು ಅನ್ನೋ ಆಸೆ ನನಗೆ. ಈ ಕಲ್ಪತರು ನಾಡಿನ ಪ್ರತಿಯೊಬ್ಬ ನನ್ನ ತಂದೆ ತಾಯಿಯಲ್ಲಿ, ನನ್ನ ಸ್ನೇಹಿತರಲ್ಲಿ, ಅಕ್ಕ ತಂಗಿಯಲ್ಲಿ, ಅಣ್ಣ ತಮ್ಮದಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಈ ನಮ್ಮ ಹಿರಿಯರ ಮನೆ ಟ್ರಸ್ಟಿಗೆ ದಯಮಾಡಿ ತಾವು ದುಡಿಯತಕ್ಕಂಥ ದುಡ್ಡಲ್ಲಿ ಪ್ರತಿದಿನ 1%, ನೀವೇನು ಒಂದು 100 ರೂಪಾಯಿ ದುಡಿದ್ರೆ ಒಂದೇ ₹1 ಈ ಸೇವೆಗೆ, ಹಿರಿಯರ ಸೇವೆಗೆ ಅಂತ ಮೀಸಲಿಟ್ಟು ಈ ಒಂದು ಹಿರಿಯರ ಮನೆಯ ಒಂದು ಶ್ರೇಯಸ್ಸಿಗೆ ನಿಮ್ಮೆಲ್ಲರ ಆಶೀರ್ವಾದನ ಹಂಬಲಿಸ್ತೀನಿ. ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು. ದೇವಸ್ಥಾನಕ್ಕೆ ಅಂತ 1%, ನಮ್ಮ ಇದಕ್ಕಿಂತ ಏನು ನಮ್ಮ ಹಿರಿಯರ ಮನೆ ಶ್ರೀ ಶಾರದಾ ದೇವಿ ಚಾರಿಟಬಲ್ ಟ್ರಸ್ಟ್ಗೆ ಅಂತ 1%. ಇದು ಈ ಆಲೋಚನೆ ಇಟ್ಕೊಂಡ್ರೆ ನಾವೆಲ್ಲರೂ ಸಹ ಬೆಳೆಯೋದು, ಒಗ್ಗಟ್ಟಲ್ಲಿರ್ಬೋದು. ಇದು ಒಂದು ದೇವಸ್ಥಾನ ಇದ್ದಂಗೆ. ನಿಮ್ಮ ಮನೆ ದೇವಸ್ಥಾನಕ್ಕೆ 1%, ನಿಮ್ಮ ಇದಕ್ಕೆ 1%, ನಿಮ್ಮ ತಂದೆ ತಾಯಿಗೆ ಅಂತ ಕೆಲವು %, ನಿಮ್ಮ ಬಂಧು ಬಳಕೆಯಿಂದ ಕೆಲವು ತೆಗೆದಕ್ಕೆ ಈ ರೀತಿಯ ವ್ಯವಸ್ಥೆಗೆ ನಾವೆಲ್ಲ ಮನಸ್ಥಿತಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ಯಾಕೆಂದರೆ ದುಡಿಮೆ ಅನ್ನೋದು ನಿಮ್ಮ ಬೆವರಾಹನಿ, ಅದು ಏನಕ್ಕಾದ್ರೂ ಪ್ರಯೋಜನ ಬರಬೇಕು. ನಾನೊಬ್ಬನೇ ತಿನ್ನಬೇಕು, ನಾನೊಬ್ಬನೇ ಬದುಕಬೇಕು ಅನ್ನೋ ಸ್ವಾರ್ಥ ಮನೋಭಾವನ ತೊಡೆದು ನಾವೆಲ್ಲರೂ ಬದುಕಬೇಕು. ನಮ್ಮಂತೆ ತುಂಬ ಜನ ಇದ್ದಾರೆ, ಅವ್ರಿಗೆ ತುಂಬ ಅವಶ್ಯಕತೆ ಇರತಕ್ಕಂಥ ವಸ್ತುಗಳನ್ನ, ಊಟ, ಉಪಚಾರ, ಮತ್ತೊಂದು ವಸತಿ ಇವೆಲ್ಲದೂ ಕೊಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಂದೇ 1% ನಮ್ಮ ದುಡಿಯತಕ್ಕಂಥ ಲಾಭದಲ್ಲಿ, ಒಬ್ಬ ಮನುಷ್ಯ ಇವತ್ತು ಕನಿಷ್ಠ ಪಕ್ಷ ಅಂದರೆ 1,000 ರೂಪಾಯಿ ದುಡಿತಾನೆ. ಆ 1,000 ರೂಪಾಯಿ ಒಂದೇ ₹1 ತೆಗೆದಿರಲಿ ಸಾಕು. ₹1 ತೆಗೆದಿಟ್ಟು ಅವನು ಕುಟುಂಬ ಅಂದರೆ ಒಬ್ಬ ವ್ಯಕ್ತಿ, ಒಂದು ಕುಟುಂಬದ 5 ಜನ ಇದ್ದರೆ 5 ಜನ ಸೇರಿ ₹5 ಇಷ್ಟೊಂದು ತೆಗೆದಿಕ್ಕೆ ಒಂದು ದಿನ ಇಲ್ಲಿ ಬಂದು ಹಿರಿಯರ ಸಮ್ಮುಖದಲ್ಲಿ ಅವರು ಸೇವೆ ಮಾಡಿ ಅವರು ಸಹ ಈ ಒಂದು ಹಿರಿಯರ ಮೇಲೆ ಊಟ ಮಾಡ್ಕೊಂಡು ಹೋದರೆ ನಮಗೆ ಅದಕ್ಕಿಂತ ತೃಪ್ತಿ ಇನ್ನೇನೂ ಇಲ್ಲ. ನಾವು ಸಹ ನಿಮ್ಮೆಲ್ಲರ ನಂಬಿ ಈ ಒಂದು ಟೆಸ್ಟ್ ಮಾಡಿದ್ದಕ್ಕೆ ನಾವು ಎಷ್ಟೋ ಪುಣ್ಯ ಅಂತ ಅನ್ಕೊಂತೀವಿ. ದಯವಿಟ್ಟು ತಮ್ಮಲ್ಲಿ ಕಲ್ಪತರು ನಾಡಿನ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ತಾವೆಲ್ಲರೂ ಸಹಕಾರ ಕೊಡಿ. ನಿಮ್ಮ ಆಶೀರ್ವಾದನ ಬೇಡ್ತಾ ನಾನು 2 ಮಾತು ಮುಗಿಸ್ತಿದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.